ಸನಾತನದ ಹೆಸರಲ್ಲಿ ಸಂವಿಧಾನದ ನ್ಯಾಯಪೀಠದ ಮೇಲೆ ಶೂ ದಾಳಿ ನಡೆಯುತ್ತೆ. ನನಗೆ ದೇವರ ಮೇಲೆ ನಂಬಿಕೆ ಇದೆ, ನಾನು ತುಂಬ ಪೂಜೆ ಮಾಡ್ತೀನಿ, ನನ್ನ ವೈಯಕ್ತಿಕವಾಗಿ. ಆದರೆ ಅದನ್ನು ಈ ಒಂದು ವ್ಯವಸ್ಥೆಯೆಲ್ಲ ಒಪ್ಪಿಕೊಳ್ಳಬೇಕು ಅನ್ನುವಂಥದ್ದು ಪ್ರಯತ್ನ ಏನಿದೆ ಅದು ನೀಚತೆ. ಈ ಥರದ ಘಟನೆಗಳು ಈ ದೇಶದ ನ್ಯಾಯಾಂಗ ವ್ಯವಸ್ಥೆಯ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ? ಒಬ್ಬ ವಕೀಲ ಇಂಥ ಕೃತ್ಯ ಮಾಡೋದ್ರಿಂದ ಈ ದೇಶದ ಎಲ್ಲ ವಕೀಲ ಸಮುದಾಯದಿಂದ ನಾನು ಕ್ಷಮೆ ಯಾಚಿಸ್ತೇನೆ. ಸನಾತನದ ಹೆಸರು ಹೇಳಿಕೊಂಡು ಸಂವಿಧಾನದ ಪೀಠದ ಮೇಲೆ, ಸುಪ್ರೀಂ ಕೋರ್ಟಿನ ಒಳಗಡೆ CJI ಮೇಲೆ ದಾಳಿ ಮಾಡ್ತಾನೆ. ಮುಖ್ಯ ನ್ಯಾಯಾಧೀಶ ಮೇಲೆ ಆಗಿರೋ ಅಟ್ಯಾಕ್ ಬರೀ ಒಬ್ಬ ಮುಖ್ಯ ನ್ಯಾಯಾಧೀಶ ಮೇಲಲ್ಲ, ಒಬ್ಬ ದಲಿತ ಆ ಮಟ್ಟದ ಪೀಠವನ್ನು, ಗುರುಪೀಠವನ್ನು ಇವನು ಅನುಕರಿಸ್ತಾನೆ. ಇವ್ರಿಗೆ ಸಹಿಸಲಿಕ್ಕೆ ಅಸಾಧ್ಯವಾಗಿರುವಂಥದ್ದು. ಸನಾತನಿ ಅನ್ನುವಂಥದ್ದು ಹೆಮ್ಮೆ ಪಡುವಂಥ ವಿಷಯ ಅಲ್ಲ, ವೈಯಕ್ತಿಕ ವಿಷಯ ಅಲ್ಲ. ವರ್ಣಾಶ್ರಮವನ್ನು ಒಪ್ಪಿಕೊಳ್ತಿದ್ರಿ ಅಂತ ಅಂದರೆ ನೀವು ಜಾತಿಯನ್ನು ಒಪ್ಪಿಕೊಳ್ತಿದ್ರಿ ಅಂತ ಅರ್ಥ. ಶೂ ದಾಳಿ ನಡೆಸಿದಂತಹ ವ್ಯಕ್ತಿಯ ಧೈರ್ಯನ ಮೆಚ್ಚಬೇಕು ಅಂತ ಹೇಳಿ ಮಾಜಿ IPS ಆಫೀಸರ್ ಅವರು, ಕರ್ನಾಟಕದವರು, ಭಾಸ್ಕರ್ ರಾವ್ ಅಂತ ಹೇಳಿ ಈಗ BJPಯ ಲೀಡರ್ ಅನ್ಸ್ಕೊಂಡಿದ್ದಾರೆ. ದೇಶ ಮಟ್ಟಿ ಕಾಯ್ದು ದೇಶ ಮಟ್ಟೆ ಮನುಷ್ಯರು ಅಂತ. ಅಂದರೆ ದೇಶ ಅಂದರೆ ಮಣ್ಣಲ್ಲ ಕಣೋ, ಗಡಿಯಲ್ಲ ಕಣೋ, ದೇಶ ಅಂದರೆ ಮನುಷ್ಯರು ಅಂತ. ಸಂವಿಧಾನ ಪುಸ್ತಕ ಅಲ್ಲ, ಕಾನೂನಲ್ಲ, ನಾವು ಅಲ್ಲಿ ಬರೆದಿರುವಂಥಲ್ಲ, ನಾವು ಬರೆದಿರುವಂಥದ್ದು. ಒಬ್ಬ ಮುಲ್ಲಾ ಆಗಲಿ, ಒಬ್ಬ ಆಚಾರ್ಯ ಆಗಲಿ ಬರೆದಿದ್ದಲ್ಲ, ನಮ್ಮ ಬರೆದಿರು. ವಿ ದಿ ಪೀಪಲ್ ಆಫ್ ಇಂಡಿಯಾ. ಅದು ನಮ್ಮಲ್ಲಿ ಯಾವತ್ತೂ ಗುರುತಿಟ್ಕೊಳ್ಬೇಕಾದ ಅವಶ್ಯಕತೆ. ಸುಪ್ರೀಂ ಕೋರ್ಟಿನ ನ್ಯಾಯಮೂರ್ತಿಗಳ ಮೇಲೇನೆ ಹಲ್ಲೆ ನಡೆಯುತ್ತೆ ಅನ್ನೋದಾದ್ರೆ, ಸೆಷನ್ ಕೋರ್ಟೋ ಅಥವಾ ಡಿಸ್ಟ್ರಿಕ್ಟ್ ಕೋರ್ಟೋ, ಹೈಕೋರ್ಟ್ ಜಡ್ಜ್ಗಳ ಮೇಲೆ ಇದು ಯಾವ ರೀತಿಯ ಪರಿಣಾಮ ಬೀರುತ್ತೆ? ಸ್ವಾಮಿ ನ್ಯಾಯಾಧೀಶ ಆಗಿರೋ ಭಾವೋದ್ವೇಗಕ್ಕೆ ಒಳಗಾಗಬಾರದು. ನಮ್ಮ ಜ್ಞಾನ, ನಮ್ಮ ತಿಳುವಳಿಕೆ ನಮ್ಮನ್ನು ಕೋರ್ಟನ್ನು ಯಾವ ರೀತಿ ಮಾತಾಡಬೇಕು ಅಂತ ಕಲಿಸ್ಕೊಟ್ಟಿದೆ. As long as India is a nation, Constitution is a living document. It's not a dead document. It's not a static document. A document which breeds social justice. A document which breeds fraternity. A document which speaks of alleviation. Provides an amazing template. ನನ್ನ ನಾಳೆಯ ಭಾರತ ಹೇಗಿರಬೇಕು ಅನ್ನೋದು ಬರೆದಿದೆ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಸಂಪಾದಕ ಯೂಟ್ಯೂಬ್ ಚಾನಲ್. ನಾನು ಸಂಕೇತ್. 4-5 ದಿನಗಳ ಹಿಂದೆ ಸುಪ್ರೀಂ ಕೋರ್ಟಿನ ಒಳಗಡೆ ವಕೀಲ ರಾಕೇಶ್ ಕಿಶೋರ್ ಅನ್ನೋವಂಥವ್ರು CJI BR ಗವಾಯಿ ಅವರ ಮೇಲೆ ಶೂ ಎಸ್ದು ದಾಳಿ ನಡೆಸೋಕ್ಕೆ ಪ್ರಯತ್ನ ಪಡ್ತಾರೆ. ಈ ವಿಚಾರ ದೇಶಾದ್ಯಂತ ತುಂಬ ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇದೆ, ವಾದ ವಿವಾದಗಳು ಕೂಡ ನಡೀತಾ ಇದ್ದಾವೆ. ಇದೇ ವಿಚಾರವಾಗಿ ಮಾತನಾಡೋದಕ್ಕೆ ಇವತ್ತಿಗೆ ನಮ್ಮ ಜೊತೆಗೆ ಕರ್ನಾಟಕ ಹೈಕೋರ್ಟಿನ ಹಿರಿಯ ವಕೀಲರು, ಸಾಮಾಜಿಕ ಚಿಂತಕರು ಆಗಿರುವಂತಹ BT ವೆಂಕಟೇಶ್ ಸರ್ ಇದ್ದಾರೆ. ಸರ್, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಏನು ಅಂದರೆ ಸನಾತನದ ಹೆಸರಲ್ಲಿ ಸಂವಿಧಾನದ ನ್ಯಾಯಪೀಠದ ಮೇಲೆ ದಾಳಿ ನಡೆಯುತ್ತೆ, ಶೂ ದಾಳಿ ನಡೆಯುತ್ತೆ. ಇದರ ಬಗ್ಗೆ ನಿಮ್ಮ ಪ್ರತಿಕ್ರಿಯೆ ಏನು ಸರ್? ಮೊಟ್ಟ ಮೊದಲನೇದಾಗಿ ಒಬ್ಬ ವಕೀಲ ಇಂಥ ಕೃತ್ಯ ಮಾಡೋದ್ರಿಂದ ಪ್ರತಿ ವಕೀಲರು, ಈ ದೇಶದ ಎಲ್ಲ ವಕೀಲ ಸಮುದಾಯದಿಂದ ನಾನು ಕ್ಷಮೆ ಯಾಚಿಸ್ತೇನೆ. ಯಾಕೆಂತಂದರೆ ಈ ನ್ಯಾಯಾಂಗ ವ್ಯವಸ್ಥೆ ಸಂವಿಧಾನದ ಕೂಸು, ಸಂವಿಧಾನಬದ್ಧವಾಗಿರಬೇಕಂತ ಕರ್ತವ್ಯ. ಯಾತಕ್ಕೆ ಅಂತಂದರೆ ಈ ವ್ಯವಸ್ಥೆಯಲ್ಲಿ ಯಾರೂ ಕೂಡ ಸಂವಿಧಾನಕ್ಕೂ ಮೇಲಲ್ಲ ಅನ್ನೋಂಥ ಒಂದು ತೀರ್ಮಾನ ಆಗೋಗಿದೆ. ಸೊ ಅಂಥ ಒಂದು ವ್ಯವಸ್ಥೆಯಲ್ಲಿ ಒಂದು ನ್ಯಾಯಾಂಗ ತನ್ನ ಸ್ವಾಯತ್ತತೆಯನ್ನು, ಸ್ವಾತಂತ್ರ್ಯವನ್ನು ಕಾಪಾಡಿಕೊಂಡು ಸರ್ಕಾರ ನೀವು ಮಾಡುವಂಥ ಹೊಸ ಕಾನೂನುಗಳನ್ನಾಗಲಿ, ಕಾರ್ಯಾಂಗ ನಡೆಸುವಂಥ ಕ್ರಮಗಳನ್ನಾಗಲಿ ಯಾವಾಗಲೂ ದುರ್ಬೀನಿಟ್ಟು ನೋಡ್ತಾ ಇರ್ತದೆ, ಪ್ರಶ್ನಿಸ್ತಾ ಇರ್ತದೆ. ಅಂಥ ಒಂದು ಪರಿಸ್ಥಿತಿ ನಾವು ನೋಡ್ತಾ ಇದ್ದೀವಿ. ಇವತ್ತು ನ್ಯಾಯಾಂಗ ವ್ಯವಸ್ಥೆ ಇರೋದ್ರಿಂದ ಯಾವುದೇ ವಿವಾದ ಬಂದಾಗಲೂ ಕೂಡ ಜನ ನಿನ್ನ ಕೋರ್ಟಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾರೆ, ನಿನ್ನನ್ನು ಪ್ರಶ್ನಿಸ್ತೀನಿ, ನಿನ್ನ ಮೇಲೆ ಕೇಸ್ ಹಾಕ್ತೀನಿ, ದೂರು ಕೊಡ್ತೀನಿ ಅನ್ನೋ ಒಂದು ವ್ಯವಸ್ಥೆ ಬಗ್ಗೆ ಜನರಲ್ಲಿರುವಂಥ ಒಂದು ನಂಬಿಕೆ, ಈ ಪ್ರಜಾಸತ್ತೆ ಬದುಕಿರಲಿಕ್ಕೆ ಕಾರಣ ಆ ಒಂದು ನಂಬಿಕೆ. ಸೊ ಇವತ್ತು ಆ ನಿಟ್ಟಲ್ಲಿ ನಾವು ನೋಡಿದಾಗ ಯಾವುದೇ ಒಂದು ಪ್ರಕರಣ, ಯಾವುದೇ ವ್ಯಕ್ತಿ ಇಂಥದ್ದೊಂದನ್ನು ಮಾಡ್ತಾನೆ ಅಂತಂದಾಗ ಅದನ್ನು ನಾವು ತುಂಬ ಗಂಭೀರವಾಗಿ ಪರಿಗಣಿಸಬೇಕಾದ ಅವಶ್ಯಕತೆ ಇದೆ. ಈಗ ನಿಮಗೆ ಇದರಲ್ಲಿ ಈ ರೀತಿ ಆಗಿಲ್ಲ ಪ್ರಕರಣಗಳು ನಮ್ಮ ಹೈಕೋರ್ಟಲ್ಲೂ ಸಾಕಷ್ಟು ಪ್ರಕರಣಗಳಾಗಿವೆ. ಚಪ್ಪಲಿ ಎಸೆದಿದ್ದಂಥ ಪ್ರಕರಣಗಳಾಗಿವೆ, ನ್ಯಾಯಾಧೀಶನ ಬೈದಿದ್ದಂಥ ಪ್ರಕರಣಗಳಾಗಿವೆ. ಸಾಕಷ್ಟು ಜಿಲ್ಲಾ ಕೋರ್ಟ್ಗಳಲ್ಲಿ ಇಂಥ ಒಂದು ಪ್ರಕರಣಗಳಾಗ್ತಾ ಇರ್ತವೆ, ತಾಲೂಕಾ ಕೋರ್ಟ್ಗಳಲ್ಲೂ ಈ ರೀತಿ ಪ್ರಕರಣಗಳಾಗ್ತಾ ಇರ್ತವೆ. ಇದು ಸಾಮಾನ್ಯ, ಇದನ್ನು ಆಗಿಲ್ಲ ಅಂತಲ್ಲ, ಸಾಕಷ್ಟು ಕಡೆ ಆಗಿದೆ. ಆದರೆ ಎಲ್ಲೂ ಕೂಡ ನಿಮಗೆ ಅದು ಆ ವ್ಯಕ್ತಿಯ ನೋವಿನ ಒಂದು ವಿಷಯ ಆಗಿರ್ತದೆ. ವ್ಯಕ್ತಿಗೆ ಒಂದು ನ್ಯಾಯ ಸಿಕ್ಕಿರಲಿಕ್ಕಿಲ್ಲ, ಅದರಿಂದ ಡಿಲೇ ಆಗಿರಬೇಕಾಗಿರ್ಬೋದು, ಬೇರೆ ಏನೋ ಕಾರಣವಾಗಿರ್ಬೋದು, ಅಲ್ಲೇನೋ ಒಂದು ವೈಯಕ್ತಿಕ ಕಾರಣಗಳು, ಮಾನಸಿಕವಾದಂಥ ಒಂದು ಸ್ಥಿತಿ, ಅದರಿಂದ ಒತ್ತಡದಿಂದ ಆಗಿರ್ಬೋದು. ಇದೆಲ್ಲದಕ್ಕೂ ಕಾರಣ ಆಗಿರ್ತದೆ. ಆದರೆ ಈ ನೀಚತನ ಮತ್ತು ದುಷ್ಟತನ ಏನಿದೆ, ರಾಕೇಶ್ ಕಿಶೋರ್ ಮಾಡಿರುವಂಥದ್ದು, ಇವರ ಒಂದು ದುಷ್ಟತನ ತುಂಬ ಸ್ಪಷ್ಟವಾಗಿ ಕಾಣ್ತಾ ಇರ್ತೇನೆ ಅಂತಂದರೆ ಇದೊಂದು ಸುಸಜ್ಜಿತವಾದಂಥ ಒಂದು ಪಿತೂರಿ, ವ್ಯವಸ್ಥಿತವಾಗಿ ತುಂಬ ವ್ಯವಸ್ಥಿತವಾಗಿ ನಡೆದಿರುವಂಥದ್ದಾಗಿದೆ. ಇದು ಒಂದಲ್ಲ,
ಯಾಕಂದರೆ ಇದು ಈಗ ಒಂದು 2 ವರ್ಷಗಳಿಂದ ನೀವು ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ, ಆ ವ್ಯಕ್ತಿ ಇವತ್ತಲ್ಲಿ ಸನಾತನ ಶಬ್ದ ಅಲ್ಲಿ ಕೋರ್ಟ್ ಒಳಗಡೆ ಬಳಸುವಂಥದ್ದೇನಿಲ್ಲ, ದಾಳಿಯ ನಂತರ ಆ ದಾಳಿ ನಂತರದ್ದು ಅಲ್ಲ, ಅದು ಕೋರ್ಟ್ ಅಲ್ಲೂ ಬೆಳೆದಿರುವಂಥದ್ದು ಹೊರಗಡೆ ಬಂದು ಮಾತಾಡಿರುವಂಥದ್ದು ಪ್ರಶ್ನೆ ಬಂದಾಗ ಇದೇನೋ ಒಂದು ಹೇಳಿಕೆ ಏನಿದೆ, ಪರಿಸ್ಥಿತಿ ಏನಿದೆ, ಕಳೆದ 2-3 ವರ್ಷಗಳಿಂದ ಇದು ತುಂಬಾ ಪ್ರಚಲಿತವಾಗಿರುವಂಥದ್ದು ಈ ಸನಾತನ ಅನ್ನುವಂಥದ್ದು. ಸೊ ಆ ನಿಟ್ಟಲ್ಲಿ ನೀವು ನೋಡಿದಾಗ ಸನಾತನದ ಕಲ್ಪನೆ ಏನಿದೆ, ಯಾತಕ್ಕಿಂತ ಹೆಚ್ಚು ಇದ್ದಕ್ಕಿಂತ ಇದು ಪ್ರಚಾರ ಪಡೀತಾ ಇದೆ. ಈಗ ಒಂದು ಸಿನಿಮಾ ಬರುತ್ತೆ, ಅದ್ರ ಬಗ್ಗೆ ಇವತ್ತು ವಾಟ್ಸಪ್ ರೀಲ್ಗಳನ್ನು ನೀವು ದಿನನಿತ್ಯ ಸಾವಿರಾರು ವಾಟ್ಸಪ್ ರೀಲ್ಗಳು ಬರ್ತಾವೆ ಸನಾತನದ ಬಗ್ಗೆ. ಅವನು ಸನಾತನಿ, ಇವನು ಸನಾತನಿ, ನಿಮಗೆ ಎಲ್ಲ ಹೀರೋಗಳು ಮತ್ತು ಎಲ್ಲ ರಾಜಕಾರಣಿಗಳು, ಎಲ್ಲ ಅಧಿಕಾರಿಗಳು ಎಲ್ಲರನ್ನೂ ಕೂಡ ಅವನು ಹಿಂದೂ ಮತ್ತು ಅವನು ಸನಾತನಿ ಅನ್ನುವಂಥದ್ದನ್ನ ಅದನ್ನ ಪ್ರಯೋಗ ಮಾಡಲಾಗ್ತಾ ಇದೆ. ಇದು ಒಂದು ಸುಸಜ್ಜಿತ ಭಯಂಕರ ಸಿಸ್ಟಮ್ಯಾಟಿಕ್ ಆಗಿ ನಡೀತಿರುವಂಥ ಒಂದು ಪ್ರಯತ್ನ ಆಗಿದೆ. ಸನಾತನವನ್ನ ಒಂದು ಸಾರ್ವತ್ರೀಕರಣಗೊಳಿಸಿ ಅದನ್ನ ಎಲ್ಲರೂ ನಂಬುವಂತೆ ಮಾಡುವಂಥ ಒಂದು ವ್ಯವಸ್ಥೆ, ಸಹಜ ಅನ್ನೋ ರೀತಿಯಲ್ಲಿ ಅದು ಅತ್ಯಂತ ಸಹಜವಾಗಿರುವಂಥದ್ದು, ಈ ದೇಶಕ್ಕೆ ಸಂಬಂಧಪಟ್ಟಿರುವಂಥದ್ದು ಅನ್ನುವಂಥದ್ದನ್ನ ಪ್ರಶ್ನೆ ಮಾಡಲಾಗ್ತದೆ. ಯಾತಕ್ಕೆ ಇದ್ರ ಬಗ್ಗೆ ಹೆಚ್ಚಿನ ರೀತಿಯಲ್ಲಿ ಮಾತಾಡ್ತಿದ್ದಾರೆ ಅಂತಂದ್ರೆ, ನ್ಯಾಯಾಂಗ ಇದಕ್ಕೆ ಒಪ್ಪಿಕೊಳ್ಳಬೇಕು ಅನ್ನೋ ರೀತಿ ಮಾಡ್ತಾ ಇದ್ದಾರೆ. ಇವತ್ತು ಒಬ್ಬ ಮಾಜಿ ಮುಖ್ಯ ನ್ಯಾಯಾಧೀಶ ಚಂದ್ರಚೂಡ್ ಅಂತವರು ಮಾತಾಡ್ತಾ, ನನ್ನ ದೇವ್ರು ನನಗೆ ಗೈಡ್ ಮಾಡ್ದ ಅನ್ನುವಂಥದ್ದು ಎಂಥ ಒಂದು ಸಣ್ಣತನ, ಅಂಥ ಒಂದು ದುಷ್ಟತನ ಅದು. ಯಾಕೆಂತಂದ್ರೆ ನ್ಯಾಯಾಂಗದಲ್ಲಿ ಅಂಥ ರೀತಿ ಯಾರೂ ಮಾಡಲೇ ಕೂಡದು. ಯಾರೇ ಒಬ್ಬ ನ್ಯಾಯಾಧೀಶ ಆಗಲಿ, ಅದು ಒಬ್ಬ ತಾಲೂಕಾ ಪ್ಲೇಸ್ಲಿರುವಂಥ JMFC ನ್ಯಾಯಾಧೀಶ ಆಗಿರಲಿ, ಸಿವಿಲ್ ಜಡ್ಜ್ ನ್ಯಾಯಾಧೀಶ ಆಗಿರಲಿ, ಉಚ್ಚ ನ್ಯಾಯಾಲಯದ ಸರ್ವೋಚ್ಚ ನ್ಯಾಯಾಧೀಶ ಆಗಿರಲಿ, ನಿಮ್ಮ ಗೈಡ್ ಬುಕ್ ಅಂತಂದರೆ ಸಂವಿಧಾನವಲ್ಲದೆ ಬೇರೆ ಯಾವುದೂ ಕೂಡ ನಿಮಗೆ ಅವಕಾಶ ಇರುವುದಿಲ್ಲ. ಈಗ ನಾವು ಇಂಥದ್ದು ಪ್ರಶ್ನೆ ಬಂದಾಗ ನಾವು ಸಾಕಷ್ಟು ಸಲ ನಿಮಗೆ ಅಫ್ಜಲ್ ಗುರು ಪ್ರಕರಣದಲ್ಲಿ ನಿಮಗೆ ಕಲೆಕ್ಟಿವ್ ಕಾನ್ಷಿಯಸ್ನೆಸ್ ಅನ್ನೋ ರೀತಿ ಮಾತಾಡೋದು. ಸರ್, ದಟ್ ಕಾಂಟ್ ಬಿ ದಿ ಕೇಸ್. ಅದು ಮಾಡಿಕೊಡ್ದು. ನೀವು ದೇವರ ಬಗ್ಗೆ ಹೇಳಿ ನೀವು ಬಾಬ್ರಿ ಮಸೀದಿ ಮಾಡೋದಾಗಲಿ, ಇನ್ನಾವುದೋ ಪ್ರಕರಣದಲ್ಲಿ ನಾವು ಕಲೆಕ್ಟಿವ್ ಕಾನ್ಷಿಯನ್ಸ್ ಹೇಳೋದಾಗಲಿ, ಇದೆಲ್ಲವೂ ಕೂಡ ನೋಡುವಂಥದ್ದೇನಿದೆ, ನ್ಯಾಯಾಂಗ ಮಾಡಿದಂಥ ಒಂದು ತಪ್ಪುಗಳ ಪಟ್ಟಿಯಲ್ಲಿ ಬರ್ತದೆ. ಯಾಕೆಂತಂದರೆ ಸಂವಿಧಾನದ ದುರ್ಬೀನಲ್ಲಿ ಮಾತ್ರ ನೀವು ನೋಡಬೇಕು, ಬೇರೆ ಯಾವುದೂ ಇಲ್ಲ. ಯು ಹ್ಯಾವ್ ಟು ಲುಕ್ ಅಟ್ ದಿ ಮೈಕ್ರೋಸ್ಕೋಪ್ ಅವ್ರ ದುರ್ಬೀನ್ ಯಾವುದನ್ನ ಖರೀದಿ, ಅದ್ರ ಮೂಲಕ ಮಾತ್ರ ಇದು ಸಂವಿಧಾನಬದ್ಧವಾಗಿದೆಯೋ ಇಲ್ಲವೋ ಅಷ್ಟೇ ಒಂದು ಹೊರಗಲ್ಲೂ ಈ ದೇಶದಲ್ಲಿ ನಮಗಿರುವಂಥದ್ದು ಸಂವಿಧಾನ. ಅದು ಬಿಟ್ಟು ಬೇರೆ ಯಾವುದಕ್ಕೂ ಅವಕಾಶ ಇಲ್ಲ. ಸೊ ಇವತ್ತು ಒಬ್ಬ ವ್ಯಕ್ತಿ ಇಂಥ ಒಂದು ಪ್ರಕರಣ ಮಾಡ್ತಿದ್ದಾನೆ ಅಂತಂದರೆ ನಾವು ನೋಡಬೇಕಾಗಿರುವಂಥದ್ದು ಏನಿದೆ, ಏನೇ ಸನಾತನದ ಕಲ್ಪನೆ ಏನು ಅಂತ. ಸನಾತನದ ಕಲ್ಪನೆ ನೀವು ಯಾವ ರೀತಿ ನೋಡಿದ್ರೂ ಕೂಡ ಕಂಡು ಬರುವಂಥದ್ದು ಮೂಲಭೂತವಾಗಿರುವಂಥದ್ದು ವರ್ಣಾಶ್ರಮ ಪದ್ಧತಿ. ನಾವು ಸನಾತನಿ ಎಂದು ಕಲ್ಪನೆ ಬಂತು ಅಂತಂದರೆ ವರ್ಣಾಶ್ರಮವನ್ನು ಒಪ್ಪಿಕೊಳ್ಳುವಂತಹ ವ್ಯಕ್ತಿ. ವರ್ಣಾಶ್ರಮವನ್ನು ಒಪ್ಪಿಕೊಳ್ಳುವುದು ಎಂದರೆ ಜಾತಿ ಪದ್ಧತಿಯನ್ನು ಒಪ್ಪಿಕೊಳ್ಳುವುದು ಅಂತ ಅರ್ಥ. ಜಾತಿ ಪದ್ಧತಿಯನ್ನು ಒಪ್ಪಿಕೊಳ್ಳುವುದು ಈ ಸಂವಿಧಾನದಡಿಯಲ್ಲಿ ಅವಕಾಶವೇ ಇಲ್ಲಂಥ ಒಂದು ವ್ಯವಸ್ಥೆ. ನನಗೆ ದೇವರ ಮೇಲೆ ನಂಬಿಕೆ ಇದೆ, ನಾನು ತುಂಬ ಪೂಜೆ ಮಾಡ್ತೀನಿ, ಅದು ನನ್ನ ವೈಯಕ್ತಿಕವಾಗಿರುವಂಥದ್ದು. ನನ್ನಂಥವ್ರು 4 ಜನ ಇದ್ದಾಗ ಅದೊಂದು ನನ್ನ ಒಂದು ಸಮಾಜದಲ್ಲಿರುವಂಥದ್ದು. ಸೊ ಅದಕ್ಕೆ ನನಗೆ ಅಧಿಕಾರ ಇದೆ. ಆದರೆ ಅದನ್ನು ಈ ಒಂದು ವ್ಯವಸ್ಥೆಯೆಲ್ಲವೂ ಒಪ್ಪಿಕೊಳ್ಳಬೇಕು ಅನ್ನುವಂಥದ್ದು ಪ್ರಯತ್ನ ಏನಿದೆ, ಅದು ನೀಚತನದ ಪ್ರಯತ್ನ ಆಗ್ತದೆ. ಅದು ಈ ದೇಶದ ಸಂವಿಧಾನಕ್ಕೆ ವಿರೋಧವಾದಂಥ ಪ್ರಯತ್ನ ಆಗುತ್ತೆ. ಈ ಸನಾತನ ಏನಿದೆ, ಆ ಸನಾತನ ಮಾತುಗಳೇನಿವೆ ಈ ಮಧ್ಯಕಾಲದಲ್ಲಿ ಬಂದಿರುವಂಥದ್ದು, ಮಾಡ್ತಾ ಇರುವಂಥದ್ದು, ಅದು ತುಂಬ ಕೆಟ್ಟದಾದ ರೀತಿಯಲ್ಲಿರುವಂಥ ಒಂದು ಪ್ರಯತ್ನ ಆಗಿದೆ. ಅದನ್ನು ನಾವು ಪ್ರಶ್ನಿಸಬೇಕಾಗಿದೆ, ಅದನ್ನು ನಾವು ಎಕ್ಸ್ಪೋಸ್ ಮಾಡಬೇಕಾದ ಜವಾಬ್ದಾರಿ ಇದೆ. ಸರ್, ನೀವು ಹೇಳಿದ್ರಿ ಅದು ಸನಾತನದ ಮನಸ್ಥಿತಿ ಅಂತಲೂ ಕೂಡ ಹೇಳಿದ್ರಿ. CJI ಮೇಲೆ ದಾಳಿ ಮಾಡಿದ್ದು ನೀವು ಹೇಳಿದಾಗೆ ವಕೀಲ ಆತ ಯಾವುದೋ ಹಾದಿ ಬೀದಿಲಿ ಹೋಗೋ ಮನುಷ್ಯ ಅಂತೂ ಅಲ್ಲ. ಆತ ಹಿರಿಯ ವಕೀಲ, PhD ಮಾಡಿದಾರಂತೆ. ಸೊ ಈ ಥರದ ಒಬ್ಬ ವ್ಯಕ್ತಿ ದಾಳಿನೂ ಮಾಡ್ತಾರೆ, ಅದಾದ ಮೇಲೆ ಆರಾಮಾಗಿ ತಿರುಗಾಡ್ಕೊಂಡಿದ್ದಾರೆ, ಜೊತೆಗೆ ಹೇಳ್ತಾರೆ ನನಗೆ ಯಾವುದೇ ರಿಗ್ರೆಟ್ಸ್ ಇಲ್ಲ, ನನಗೆ ಯಾವುದೇ ಪಶ್ಚಾತ್ತಾಪ ಇಲ್ಲ ಅಂತ ಹೇಳ್ತಾರೆ. ಸೊ ಹೀಗಿರೋವಾಗ ಈ ಥರದ ಘಟನೆಗಳು ಈ ದೇಶದ ನ್ಯಾಯಾಂಗ ವ್ಯವಸ್ಥೆಯ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅಂತ ಹೇಳಿ. ನಿಮಗೆ ತುಂಬ ಪ್ರಮುಖವಾಗಿರುವಂಥದ್ದು ಏನು ಅಂತಂದರೆ, ನಾನೇಕೆ ಗಾಂಧಿಯನ್ನು ಕೊಂದೆ ಅಂತ ಪ್ರಶ್ನೆ ಶುರು ಆಗ್ತದೆ. ನಾನು ಗಾಂಧಿಯನ್ನು ಏಕೆ ಕೊಂದೆ ಅಂತ ಬರೆದಿರೋ ಗೋಡ್ಸೆಯ ಒಂದು ಸ್ಟೇಟ್ಮೆಂಟನ್ನು, ಅದೊಂದು ಪುಸ್ತಕವನ್ನು ಇವತ್ತು ಕಳೆದ 75 ವರ್ಷಗಳೂ ಅದನ್ನು ಪ್ರಚಾರದಲ್ಲಿದೆ. ಅದನ್ನು ಸಾಕಷ್ಟು ಜನ ಓದ್ತಿದ್ದಾರೆ, ಅದನ್ನು ಪಬ್ಲಿಕಲ್ಲಿ ಅವೈಲಬಿಲಿಟಿ ಇದೆ, ಮಾಡ್ತಾ ಇದೆ. ಗಾಂಧಿಯನ್ನು ಏಕೆ ಅನ್ನೋ ಒಂದು ತಾನು ಕೊಟ್ಟಂಥ ಕಾರಣ, ಅದೊಂದು ಕುತರ್ಕ. ನಿಮಗೆ ಈ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅನ್ನುವಂಥದ್ದು ಒಂದು ಎಲ್ಲ ತನಕ ಅದಕ್ಕೊಂದು ಇಂಗ್ಲೀಷಲ್ಲಿ ಒಂದು ಸ್ಟೇಟ್ಮೆಂಟ್ ಇದೆ. ನಿನ್ನ ಸ್ವಾತಂತ್ರ್ಯ ಎಲ್ಲಿ, ನಿನ್ನ
ಛತ್ರಿಯನ್ನು ತಿರುಗಿಸುವ ಸ್ವಾತಂತ್ರ್ಯ ಎಲ್ಲಿ ಅಂತಂದರೆ, ಎಲ್ಲಿಯ ತನಕ ಅದು ಇನ್ನೊಬ್ಬನ ಮೂಗು ತಗಲುವುದಿಲ್ಲವೋ ಅಲ್ಲಿಯ ತನಕ ಮಾತ್ರ ಅಂತ. ಓಕೆ, ಅದಕ್ಕೂ ಮಿಂಚಿ ಇಲ್ಲ. ಅಂದರೆ ಯಾರಿಗೂ ನೋವಾಗದೇ ಇರುವಂಥ ರೀತಿಯಲ್ಲಿ ನೀನು ನಿನ್ನ ಸ್ವಾತಂತ್ರ್ಯವನ್ನು ಉಪಯೋಗಿಸ್ಕೊಂಡು ಮತ್ತೊಬ್ಬರಿಗೆ ನೋವಾಗದ ರೀತಿಯಲ್ಲಿ ಸ್ವಾತಂತ್ರ್ಯವನ್ನು ಒಪ್ಪಿಸ್ಕೊಂಡ್ರೆ ಆ ಸ್ವಾತಂತ್ರ್ಯ ಒಪ್ಪಿಕೊಳ್ಳುವಂಥ ಸ್ವಾತಂತ್ರ್ಯ. ನಾನು ಸನಾತನಿ ಅಂತ ನಾನು ಇದನ್ನ ನಂಬಿಕೆ ಇಟ್ಕೊಂಡಿದ್ದೀನಿ ಅಂತೇಳಿ, ನನ್ನ ನಂಬಿಕೆಯನ್ನು ಸರ್ಕಾರದ ಮೇಲಾಗಲಿ ವ್ಯವಸ್ಥೆ ಮೇಲಾಗಲಿ ಹೇರುವ ಪ್ರಯತ್ನ ಇಲ್ಲಿಗಲ್. ಅದು ಸಂವಿಧಾನ ವಿರೋಧಿ. ಅರ್ಥ ಆಯ್ತು? ಅದು ಸಂವಿಧಾನ ವಿರೋಧಿ ಆಗಿರೋಂಥದ್ದು. ಆ ನಿಟ್ಟಲ್ಲಿ ನೋಡಿದಾಗ ಈ ಮಾಡಿದಂಥ ವ್ಯಕ್ತಿ ಏನಿದ್ದಾನೆ, ಈ ವ್ಯಕ್ತಿ ಯಾವುದೇ ಒಂದು ತನ್ನ ಒಂದು ನೋವಿನ ಬಗ್ಗೆ ಮಾತಾಡ್ತಾ ಇಲ್ಲ. ಆದರೂ ತನ್ನ ಸನಾತನ ಧರ್ಮವನ್ನು ಕೋರ್ಟ್ ಒಪ್ಕೊಂಡಿಲ್ಲ, ನಾನು ಅದಕ್ಕೆ ನಾನು ಚಪ್ಪಲಿ ಎಸಿತೀನಿ ಅನ್ನೋಂಥದ್ದು. ಯಾಕಂತಂದರೆ ಒಂದು ವ್ಯವಸ್ಥೆಯಲ್ಲಿ, ಒಂದು ಕಾನೂನಡಿಯಲ್ಲಿ ನಡೆಯಬೇಕಾದ ಪ್ರಕರಣದಲ್ಲಿ ಅದರ ಅನ್ವಯ ನಡೀತಿರ್ಬೇಕಾದಾಗ, ಅದನ್ನ ಪ್ರಶ್ನಿಸಬೇಕಾದಾಗ ಇದನ್ನು ಆ ವ್ಯಕ್ತಿ ಒಪ್ಕೊಳ್ಬೇಕಾದ ಅವಶ್ಯಕತೆ ಇದೆ. ಸರ್, ಇವಾಗ CJI ಮೇಲೆ ದಾಳಿ ನಡೆಸಿದಂತಹ ರಾಕೇಶ್ ಕಿಶೋರ್ ಅವರನ್ನ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಸಸ್ಪೆಂಡ್ ಮಾಡಿದೆ. ಅವ್ರ ಮೇಲೆ ಕಂಟೆಂಪ್ಟ್ ಆಫ್ ಕೋರ್ಟ್ ಮಾಡಬೇಕು ಅಂತ ಹೇಳಿ ಪ್ರಕ್ರಿಯೆಗಳಿಗೆ ನಡೀತಾ ಇದೆ, ಸಿದ್ಧತೆಗಳು ನಡೀತಾ ಇದೆ ಅನ್ನುವಂಥದ್ದು. ಇಷ್ಟಕ್ಕೆ ಮುಗಿದು ಹೋಯ್ತಾ ಸರ್? ಅಂದರೆ ಇದೊಂದು ಆತ ಸನಾತನದ ಹೆಸರು ಹೇಳಿಕೊಂಡು ಸಂವಿಧಾನದ ಪೀಠದ ಮೇಲೆ, ಸುಪ್ರೀಂ ಕೋರ್ಟಿನ ಒಳಗಡೆ CJI ಮೇಲೆ ದಾಳಿ ಮಾಡ್ತಾನೆ, ಹೊರಗಡೆ ಆರಾಮಾಗಿ ತಿರ್ಕೊಂಡು ಇದ್ದಾನೆ, ಪಶ್ಚಾತ್ತಾಪ ಇಲ್ಲ ಅಂತಲೂ ಹೇಳ್ತಿದ್ದಾನೆ. ಈ ಥರದ ವ್ಯಕ್ತಿ ಬರೀ ಅದು ಕಂಟೆಂಪ್ಟ್ ಆಫ್ ಕೋರ್ಟ್ ಆಗಿ ಅಷ್ಟಕ್ಕೆ ಮುಗಿದು ಹೋಗುತ್ತಾ? ಬರೀ ಒಂದು ಸಸ್ಪೆನ್ಷನಲ್ಲಿ ಮುಗಿದು ಹೋಗುತ್ತಾ? ಹಾಗಿದ್ದರೆ ಕಾನ್ಸ್ಟಿಟ್ಯೂಷನಲ್ ಇನ್ಸ್ಟಿಟ್ಯೂಟ್ಗಳು ಇಷ್ಟು ವೀಕ್ ಆಗಿ ಒಬ್ಬನ ಮೇಲೆ ಕ್ರಮ ತಗೊಳಕ್ಕಾಗಲ್ಲ ಅನ್ನೋದಾದರೆ, ಕಾನ್ಸ್ಟಿಟ್ಯೂಷನಲ್ ಇನ್ಸ್ಟಿಟ್ಯೂಷನ್ಗಳು ಅಷ್ಟೊಂದು ವೀಕ್ ಆಯ್ತಾ ಅನ್ನೋವಂಥ ಪ್ರಶ್ನೆ ಹುಟ್ಕೊಳ್ಳಲ್ವಾ ಜನಸಾಮಾನ್ಯರಿಗೆ ಅಂತ? ಪ್ರಶ್ನೆ ಇವತ್ತೇನಾಗ್ತಾ ಇದೆ, ಐ ಕ್ಯಾನ್ ಗೆಟ್ ಅವೇ ಫ್ರಮ್ ಲಾ. ಇದು ನಾನು ಏನೇ ಅಪರಾಧ ಮಾಡಿದರೂ ತಪ್ಪಿಸ್ಕೊಂಡು ತಿರುಗಬಲ್ಲೇನು ಅಂತಂದು. ನಿಮಗೆ ಒಂದು ಮಾಲೆಗಾಂವ್ ಪ್ರಕರಣ ಆಗಿರ್ಬೋದು, ಅಥವಾ ಗುಜರಾತಿನ ಪ್ರಕರಣಗಳಾಗಿರ್ಬೋದು, ಗುಲ್ಬರ್ಗ್ ಸೊಸೈಟಿಯ ಪ್ರಕರಣ ಆಗಿರ್ಬೋದು, ನಾವು ಈ ದೇಶದಲ್ಲಿ ದಲಿತರ ಪ್ರಕರಣಗಳಾಗಿರ್ಬೋದು, ನಾನು ಇನ್ಫ್ಯಾಕ್ಟ್ ಕಂಬಾಲಪಲ್ಲಿಯ ಪ್ರಕರಣ ಆಗಿರ್ಬೋದು, ನಾಗಲಾಪಲ್ಲಿಯ ಪ್ರಕರಣ ಆಗಿರ್ಬೋದು, ಎಲ್ಲ ಪ್ರಕರಣಗಳು ನಾನು ಖುದ್ದಾಗಿ ವಕೀಲನಾಗಿರುವಂಥದ್ದು. ಒಂದು ಯಾವ ರೀತಿಯಾಗಿ ಒಂದು ವ್ಯವಸ್ಥೆ ಜನರನ್ನು ಆ ರಕ್ಷಣೆ ಕೊಡಲಿಕ್ಕೆ ಫೇಲ್ ಆಗ್ತೇನೆ ಅಂತ ನಮ್ಮ ಹತ್ತಿರದಿಂದ ನೋಡಿದಂಥವನು. ಅದು ನಮ್ಗೆ ತುಂಬ ಮನಸ್ಸಿಗೆ ಕಾಡುವಂಥ ವಿಷಯ ಆಗಿದೆ. ಆದರೆ ಇವತ್ತದು ಎಲ್ಲೋ ಒಂದು ಪ್ರಕರಣ, ಎರಡು ಪ್ರಕರಣದ ಕಲ್ಪನೆ ಅಲ್ಲದೆ ಇವತ್ತದೊಂದು ಧಾರ್ಮಿಕ ಚೌಕಟ್ಟಲ್ಲಿ ನಡೆದಂಥ ಪ್ರಕರಣಗಳನ್ನು, ಮತ್ತೊಬ್ಬರ ಮೇಲೆ ಹರಡುವಂಥ ಪ್ರಕರಣಗಳನ್ನು ಸರ್ಕಾರಗಳು ವಾಪಸ್ ತೆಗೆದುಕೊಳ್ಳುವಂಥ. ಈಗ ಫಾರ್ ಎಕ್ಸಾಂಪಲ್, ನಿಮಗೆ ಇದಕ್ಕೂ ಮುಂಚಿನ ಸರ್ಕಾರ ನಿಮಗೆ 340-400 ಪ್ರಕರಣಗಳನ್ನು, ಹೇಟ್ ಸ್ಪೀಚ್ ಪ್ರಕರಣಗಳನ್ನು, ಹೇಟ್ ಕಾಂಡಕ್ಟ್ ಪ್ರಕರಣಗಳನ್ನು, ಅಲ್ಲಿ ಹಲ್ಲೆಗಳ ಪ್ರಕರಣಗಳನ್ನು ವಾಪಸ್ ತೆಗೆದುಕೊಂಡಂಥದ್ದು. ಐ ಥಿಂಕ್ ನಾನು ಇದನ್ನ ತುಂಬ ಹತ್ತಿರದಿಂದ ನೋಡ್ತಾ ಇರೋವಂಥದ್ದು. ಸೊ ಈ ಪ್ರಕರಣಗಳಲ್ಲಿ ನೀವು ವ್ಯಾಲಿಡ್, ಅಲ್ಲಿ ನೀವು ಕೇಸ್ ಸರಿಯಾಗಿಲ್ಲ, ಆ ಕೇಸ್ ಮೇಲೆ ಏನು ಜನರ ಮೇಲೆ ಈ ರೀತಿ ನಾವು ನಡ್ಸ್ಕೊಂಡು ಹೋಗೋದು ಸರಿಯಲ್ಲ ಅನ್ನೋ ರೀತಿ ಒಪ್ಪಿಸ್ಕೊಳ್ಳೋದಾದರೆ, ಪ್ರಶ್ನೆಯಲ್ಲಿ ಬರ್ತಿದೆ ಅಂತಂದರೆ ಅಲ್ಲಿ ಆಡಿದಂಥ ಮಾತುಗಳು, ಅಲ್ಲಿಯ ನಡೆಗಳು, ಆ ನಡೆಗಳಿಗೆ ನೀವು ಪ್ರಚೋದನೆ ಕೊಟ್ಟಂಥ ಒಂದು ರೀತಿಯ ಪ್ರಶ್ನೆ ಆಗ್ತದೆ. ಈಗ ಕೇಸ್ಗಳನ್ನ ವಾಪಸ್ ತೆಗೆದುಕೊಳ್ಳುವಂಥದ್ದು. ಇವತ್ತು ನಿಮಗೆ ಉಮಾಭಾರತಿಯವರ ಪ್ರಕರಣ ಇತ್ತು, 36 ಸಲ ಅವ್ರ ಮೇಲೆ ವಾರಂಟ್ ಆಗಿತ್ತು. ಅದು ಹುಬ್ಬಳ್ಳಿಯಲ್ಲಿ ಅವ್ರನ್ನ ಕೋರ್ಟಿಗೆ ಕರೆಸಿದ ಗೌರಿ ಪರವಾಗಿ ನಾನು ವಕಾಲತ್ ಹಾಕಿದ್ದೆ, ನಾನು ಅರ್ಜಿ ಹಾಕಿದ್ದೆ, ಅವ್ರಿಗೆ ನೀವು ಕೇಸನ್ನು ವಾಪಸ್ ತೆಗೆದುಕೊಳ್ಳಬಾರ್ದು ಅಂತ. ಧರ್ಮಸಿಂಗ್ ಅವರು ಅದು ಕೇಸನ್ನ ವಾಪಸ್ ತೆಗೆದುಕೊಂಡಿದ್ರು ಉಮಾಭಾರತಿಯವರ ವಿರುದ್ಧ. ಅದು ತೆಗೆದುಕೊಂಡಾಗ ಅದಕ್ಕೆ ಅಲ್ಲಿದ್ದ ಹೈಕೋರ್ಟ್ ನ್ಯಾಯಾಧೀಶರು ಕೂಡ ಆ ಕೇಸ್ ಸಂಬಂಧಪಟ್ಟ ವಾಪಸ್ ತೆಗೆದುಕೊಳ್ಳೋದು ಸರಿಯಾಗಿರುವಂಥದ್ದು ಅಭಿಪ್ರಾಯ ಕೊಟ್ಟಿದ್ರು. ಸೊ ಇಲ್ಲಿ ಆ ಒಂದು ಪ್ರಶ್ನೆ ಮಾಡಿದಾಗ ಅಲ್ಲಿ ನಡೆದಂಥ ನಡೆ, ಆ ಪ್ರಚೋದನೆಯಿಂದ ಆದಂತಹ ಒಂದು ಗೋಲಿಬಾರು, ಅದರಲ್ಲಿ ಸತ್ತಂಥ 4 ಜನರಿಗೆ, ಅಲ್ಲಿ ಆದಂಥ ಅಶಾಂತಿಗೆ ನ್ಯಾಯ ಸಿಕ್ಕಂಗಾಗ್ತದ? ಇಲ್ಲ. ಸೊ ಎಲ್ಲೋ ಒಂದು ಕಡೆಗೆ ನೀವು ಇಂಥ ಒಂದು ರೀತಿಯ ಮಾತಾಡಿದಂಥ ವ್ಯಕ್ತಿಗಳನ್ನು ಅವ್ರಿಗೆ ಸಪೋರ್ಟ್ ಮಾಡಿ ಪ್ರಚೋದನೆ, ಅಂಥ ಮಾತುಗಳಿಗೆ ಪ್ರಚೋದನೆ ಕೊಡುವಂಥ ಒಂದು ಅವಕಾಶ ಇದೆ. ಇವತ್ತು ಎಲ್ಲೋ ಒಂದು ಕಡೆಗೆ ಹೈಕೋರ್ಟ್ ನ್ಯಾಯಾಧೀಶರ ಬಗ್ಗೆ ಮಾತಾಡುವಂತಹ, ಒಬ್ಬ ಜಿಲ್ಲಾ ನ್ಯಾಯಕೋರ್ಟ್ ಬಗ್ಗೆ ಮಾತಾಡುವಂತಹ ಒಂದು ಸ್ಥಿತಿಯಿಂದ ಇವತ್ತು ನೇರ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರ ಕೋರ್ಟಲ್ಲಿ ಅವರನ್ನೇ ನೀವು ಉದ್ದೇಶಿಸಿ ನೀವು ಹಲ್ಲೆ ಮಾಡ್ತೀವಿ ಅನ್ನೋ ಪ್ರಯತ್ನ ಮಾಡ್ತೀವಿ ಅಂತಂದರೆ ಅದು ನ್ಯಾಯಾಂಗದ ಹಲ್ಲೆ ಇಲ್ಲ,
ಈ ವ್ಯವಸ್ಥೆ ಮೇಲಿರುವ ಹಲ್ಲೆ, ಈ ಪ್ರಜಾಸತ್ತೆಯ ಮೇಲಿರುವ ಹಲ್ಲೆ, ಆಗ್ತಿರುವ ಹಲ್ಲೆ, ಈ ಸಂವಿಧಾನದ ಮೇಲೆ ಆಗ್ತಿರುವ ಹಲ್ಲೆ, ಸಂವಿಧಾನದ ಮೇಲೆ ಆಗ್ತಿರುವ ಹಲ್ಲೆ ಅನ್ನೋ ಕಲ್ಪನೆ ನಿಮಗೆ ಗೊತ್ತಿಲ್ಲ. ಸಂವಿಧಾನ ಅದೆಲ್ಲೂ ಅಲ್ಲ ಇರೋದು. ಸಂವಿಧಾನ ಅಂದರೆ ನಾನು, ನೀವು, ಪ್ರತಿಯೊಬ್ಬರು. ಇಟ್ಸ್ ವಿ ದ ಪೀಪಲ್ ಆಫ್ ಇಂಡಿಯಾ. ನಾವು ಈ ಭಾರತದ ಪ್ರಜೆಗಳು. ಸಂವಿಧಾನ ಅಂದರೆ ನಾವು, ಭಾರತ ಅಂದರೆ ನಾವು. ನಿಮಗೊಂದು ತೆಲುಗುನಲ್ಲಿ ಗುರುಜಾಡ ಅಪ್ಪಾರ ಅವರ ಸ್ಟೇಟ್ಮೆಂಟ್ ಕವನ ಇದೆ ಒಂದು. ಓಕೆ. ದೇಶ ಮಟ್ಟಿ ಕಾಯ್ದು ದೇಶ ಮಟ್ಟೆ ಮನುಷ್ಯರು ಅಂತ. ಅಂದರೆ ದೇಶ ಅಂದರೆ ಮಣ್ಣಲ್ಲ ಕಣೋ, ಗಡಿಯಲ್ಲ ಕಣೋ. ದೇಶ ಅಂದರೆ ಮನುಷ್ಯರು ಅಂತ. ಮನುಷ್ಯರು ದೇಶ. ಸೊ ಆ ಒಂದು ಕಲ್ಪನೆ 1912 ಬರೆದಿರುವಂಥ, 1910 ಬರೆದಂಥ ಕಾವ್ಯ ಅದು. ದೇಶ ಮಟ್ಟಿ ಕಾದು ದೇಶ ಮಟ್ಟೆ ಮನುಷ್ಯರು ಅಂತ. ಸೊ ಆ ಕಲ್ಪನೆಯ ಆಧಾರದ ಮೇಲೆ ಇರುವಂಥದ್ದು ನಮ್ಮ ಭಾರತ ಸಂವಿಧಾನ. ದೇಶವೆಂದರೆ ಮನುಷ್ಯರು ಅಂತ. ಸೊ ಸಂವಿಧಾನದ ಮೇಲೆ ಹಲ್ಲೆ ಅಂತಂದರೆ ನಾನು, ನೀವು, ಪ್ರತಿಯೊಬ್ಬರ ಮೇಲೆ ಆಗ್ತಿರುವಂಥ ಹಲ್ಲೆ. ಎಲ್ಲ ಜಾತಿ ಧರ್ಮ ಪಂಗಡಗಳಿಗೆ ಸೇರಿದಂಥವ್ರು, ಎಲ್ಲ ಆರ್ಥಿಕ ಸ್ಥಿತಿಗೆ ಸೇರಿದಂಥವ್ರು, ಎಲ್ಲ ಸಾಮಾಜಿಕ ಸ್ಥಿತಿಗಳಿಗೆ ಸೇರಿದಂಥವ್ರು, ಎಲ್ಲ ಸಾಂಸ್ಕೃತಿಕ ವ್ಯತ್ಯಾಸಗಳನ್ನಿರುವಂಥವ್ರು, ಎಲ್ಲರನ್ನೂ ಒಳಗೊಂಡಂಥ ಜನ ಸಮುದಾಯದ ದೇಶದಲ್ಲಿ ಅಷ್ಟು ಜನರ ಮೇಲೆ ನೀವು ಒಪ್ಪಲ್ಲ ಅನ್ನೋವಂಥ ಒಂದು ಸ್ಟೇಟ್ಮೆಂಟ್. ಅದು ಆ ಒಂದು ಪ್ರಕರಣದ ಇರುವಂಥ ತೀಕ್ಷ್ಣತೆ. ಇವತ್ತು ತಮ್ಮ ಔದಾರ್ಯ ತೋರಿಸಿ ಮುಖ್ಯ ನ್ಯಾಯಾಧೀಶರು ಅವನ ಮೇಲೆ ಇನ್ನು ಬಿಟ್ಟು ಬಿಡಿ ಅನ್ನೋಂಥ ರೀತಿ ಸ್ಟೇಟ್ಮೆಂಟ್ ಕೊಟ್ಟಿರ್ಬೋದು, ಆ ವ್ಯಕ್ತಿನ ಬಿಟ್ಟಿರ್ಬೋದು. ಆದರೆ ಅದನ್ನು ನಾವು ಸುಮ್ಮನೆ ಇರಲಿಕ್ಕೆ ಸಾಧ್ಯ ಇಲ್ಲ. ಅದನ್ನ ಪ್ರಶ್ನಿಸಬೇಕು, ಆ ವ್ಯಕ್ತಿಯ ಮೇಲೆ ಕ್ರಮ ಜರುಗಿಸಬೇಕಾದ ಅವಶ್ಯಕತೆ ಇದೆ. ಯಾಕಂತಂದರೆ ಮುಖ್ಯ ನ್ಯಾಯಾಧೀಶರು ಅವ್ರದ್ದು ವೈಯಕ್ತಿಕವಾದಂಥ ಕುರ್ಚಿಲಿ ಕೂತಿಲ್ಲ. ಹೌದು, ಅವರು ನಿಮ್ಮೆಲ್ಲರ ಪ್ರತಿನಿಧಿ. ಅವರು ಹೇಗೆ ನರೇಂದ್ರ ಮೋದಿ ನಿಮ್ಮ ಪ್ರತಿನಿಧಿಯೋ, ಮುಖ್ಯ ನ್ಯಾಯಾಧೀಶರು ಕೂಡ ನಿಮ್ಮ ಪ್ರತಿನಿಧಿ. ಈ ದೇಶದಲ್ಲಿರುವಂಥ ಒಬ್ಬ ಸರ್ವೇಯರಿಂದ ಮೊದಲುಗೊಂಡು, ತಹಸೀಲ್ದಾರ್ನಿಂದ ಮೊದಲುಗೊಂಡು, ಪೊಲೀಸಿಂದ ಮೊದಲುಗೊಂಡು, SP ಯಿಂದ ಮೊದಲುಗೊಂಡು, DGP ಯಿಂದ ಮೊದಲುಗೊಂಡು, ಸೈನ್ಯ ಅಧಿಕಾರಿಗೆ ಮೊದಲುಗೊಂಡು ಪ್ರತಿಯೊಬ್ಬರು ಕೂಡ ಈ ದೇಶದ ಸರ್ವೆಂಟ್ಸ್, ನಿಮ್ಮ ಪ್ರತಿನಿಧಿಗಳು, ನಿಮ್ಮ ಸೇವಕರು ಅವರು. ಸೊ ಅವ್ರದ್ದೇ ಉತ್ತರದಾಯಿತ್ವ ಇಡೀ ದೇಶಕ್ಕಿದೆ, ಒಬ್ಬರದಲ್ಲ ಇದು. ಸೊ ಆ ಒಂದು ಸ್ಥಿತಿಯಲ್ಲಿ ನಾವು ಮುಖ್ಯ ನ್ಯಾಯಾಧೀಶನಾದಂಥ ಹಲ್ಲೆನ ನಾವು ಖಂಡಿಸಲೇಬೇಕಾದ ಜವಾಬ್ದಾರಿ ಇದೆ. ಕೆಲವು ರಾಜಕಾರಣಿಗಳು ತುಂಬ ಕೆಟ್ಟದಾಗಿ ಮಾತಾಡ್ತಾ ಇದ್ದಾರೆ, ಪ್ರಯತ್ನ ಮಾಡ್ತಿದ್ದಾರೆ. ಇದು ನಾವು ಕಾಣ್ತಾ ಇದ್ದೀವಿ. ಇದೊಂದು ಪ್ರಾಮಿನೆಂಟ್ಲಿ ಪುಷಿಂಗ್ ದಿ ಅಜೆಂಡಾ. ಅದೊಂದು ಅಜೆಂಡಾವನ್ನು ತಳ್ಳುವಂಥದ್ದು, ಸನಾತನದ ಅಜೆಂಡಾವನ್ನು ತಳ್ಳುವಂಥದ್ದು ಎಲ್ಲ ಪ್ರಯತ್ನಗಳು ನಡೀತಾ ಇವೆ. ಇವತ್ತು ಕಾಂತಾರ ಸಿನಿಮಾದ ಬಗ್ಗೆ ಮೊದಲುಗೊಂಡು ಎಲ್ಲದ್ರ ಬಗ್ಗೆನೂ ಸನಾತನ, ನಿಮಗೆ ಕಾಂತಾರದ ವ್ಯಕ್ತಿ ಮಾಡಿದಂಥವ್ರು ಅವರಿಗೆ ಗಾಬರಿ ಆಗೋ ಮಟ್ಟಕ್ಕಿದೆ. ಇವರು ಸನಾತನದ ಒಂದು ತೆಗೆದುಕೊಂಡು ಹೋಗ್ತಾರೆ. ಹಂಗೆಲ್ಲ ಮಾಡಬೇಡಿ, ದೇವ್ರ ಬಗ್ಗೆ ಗೌರವ ಇರಲಿ, ಬೀದಿಲಿ ನೀವು ಕಿರಿಚಾಡಬೇಡಿ ಅನ್ನುವಂಥದ್ದು. ಮುಸ್ಲಿಮರನ್ನು ಈ ದೇಶದ ಪ್ರಜೆಗಳೇ ಅನ್ನೋ ರೀತಿಯಲ್ಲಿ ಪ್ರಯತ್ನ ಮಾಡಲಾಗ್ತಾ ಇದೆ. ಮುಸ್ಲಿಮರ ಬಗ್ಗೆ ಎಲ್ಲ ರೀತಿಯಲ್ಲಿ ನಿಮಗೆ ಹಿಂಸೆ ಹಲ್ಲೆ ಮಾಡಲಾಗ್ತಾ ಇದೆ. ಈಗ ಇವತ್ತು ನಿಮ್ಮಲ್ಲಿ ಐ ಲವ್ ಮೊಹಮ್ಮದ್ ಅನ್ನೋ ಸ್ಟೇಟ್ಮೆಂಟನ್ನು ಇವರು ಅವನ ಮೇಲೆ ಹಲ್ಲೆ ಮಾಡಿ ಅವ್ರ ಮೇಲೆ ಪ್ರಕರಣಗಳನ್ನ ಮಾಡಿ ಅಲ್ಲಿ ಮನೆಗಳನ್ನ ಉರುಳಿಸ್ಲಿಕ್ಕೆ ಪ್ರಯತ್ನ ಮಾಡಲಾಗಿದೆ ಅಲ್ಲಿ. ಯಾಕೆ ಅಲ್ಲಿ ಜೈ ಶ್ರೀರಾಮ್ ಅನ್ನುವಂಥದ್ದು ಎಷ್ಟು ನಿನ್ನ ಧರ್ಮದ ನಂಬಿಕೆಯ ವಿಷಯವು. ಐ ಲವ್ ಮೊಹಮ್ಮದ್, ಐ ಲವ್ ಜೀಸಸ್, ಐ ಲವ್ ಮಾರಮ್ಮ, ಐ ಲವ್ ದುರ್ಗಮ್ಮ, ಐ ಲವ್ ತಿರುಪತಿ ತಿಮ್ಮಪ್ಪ. ಸೊ ಎನಿಬಡಿ ಕ್ಯಾನ್ ಬಿ. ಅದು ಅವರು ವೈಯಕ್ತಿಕವಾಗಿರುವಂಥದ್ದು. ಅದು ಅಪರಾಧ ಹೇಗಾಗ್ತದೆ? ಅದು ಹೇಗೆ ಅವ್ರ ಮೇಲೆ ಪ್ರಕರಣ ಮಾಡ್ತೀರಿ? ಸೊ ಇದು ತುಂಬಾ ಒಂದು ಹಿಂಸಾತ್ಮಕ ರೀತಿಯಲ್ಲಿ ಜನ ವಿರೋಧಿಯಾದಂಥ ಒಂದು ಪರಿಸ್ಥಿತಿಯನ್ನು ಹಬ್ಬಲಾಗ್ತಾ ಇದೆ. ಇವತ್ತು ಮುಖ್ಯ ನ್ಯಾಯಾಧೀಶ ಮೇಲೆ ಆಗಿರೋ ಅಟ್ಯಾಕ್ ಬರೀ ಒಬ್ಬ ಮುಖ್ಯ ನ್ಯಾಯಾಧೀಶ ಮೇಲಲ್ಲ, ಒಬ್ಬ ದಲಿತ ಆ ಮಟ್ಟದ ಪೀಠವನ್ನು, ಗುರುಪೀಠವನ್ನು ಇವನು ಅಲಂಕರಿಸ್ತಾನೆ. ಮುಖ್ಯ ನ್ಯಾಯಾಧೀಶ ಅಂತಂದರೆ ಒಂದು ರೀತಿ ಪರಮಜ್ಞಾನಿ, ನ್ಯಾಯಕ್ಕೆ ಸಂಬಂಧಪಟ್ಟಂತೆ ಅಲ್ವೇ? ಹೌದು. ಸೊ ಆ ಒಂದು ಪೀಠವನ್ನು ಒಬ್ಬ ಪಂಚಮ ಅಲಂಕರಿಸ್ತಾನೆ ಅಂದರೆ ಇವ್ರಿಗೆ ಸಹಿಸಲಿಕ್ಕೆ ಅಸಾಧ್ಯವಾಗಿರುವಂಥದ್ದು. ಇವತ್ತೊಬ್ಬ ಅಲ್ಲಿ ನೀವು ನೋಡುವಂಥ ಪ್ರಕರಣದಲ್ಲಿ ಮಧ್ಯಪ್ರದೇಶದ ವ್ಯಕ್ತಿ ಹೇಳುವಂಥದ್ದು, ಅಂಬೇಡ್ಕರ್ ಬರೆದಿಲ್ಲ, BN ರಾವ್ ಬರೆದಿದ್ದಾನೆ ಅಂಥೇಳಿ. ನಿಮಗೊಂದು ಕಲ್ಪನೆಯ ಅಧಿಕಾರ ಇದೆ. BN ರಾವ್ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಡ್ರಾಫ್ಟಿಂಗ್ ಕಮಿಟಿಯ ಸೆಕ್ರೆಟರಿ, ಕಾರ್ಯದರ್ಶಿ ಆಗಿದ್ದರು. ಅವರ ಬರೆದಿದ್ದು ಡ್ರಾಫ್ಟಿಂಗ್ ಕಮಿಟಿ ಪ್ರೆಸಿಡೆಂಟ್, ಡ್ರಾಫ್ಟಿಂಗ್ ಕಮಿಟಿ ಮೆಂಬರ್ಸ್ ಅವ್ರು ಕೂತು ಮಾಡಿರುವಂಥದ್ದು ಅವರ ಒಂದು ಕೊಡುಗೆ. ಅದು ಇದೆಲ್ಲರೂ ಹೇಳಿರುವಂಥದ್ದು, ಖುದ್ದಾಗಿ BN ರಾವ್ ಹೇಳಿರುವಂಥದ್ದು, ಅವ್ರ ಜೊತೆ ಕೆಲಸ ಮಾಡಿದಂಥ ಶಿವರಾವ್ ಹೇಳಿರುವಂಥದ್ದು. ನನ್ನಲ್ಲಿ ಪುಸ್ತಕ ಇದೆ, ಶಿವರಾವ್ ಬರೆದ ಪುಸ್ತಕ, ಅದರಲ್ಲಿ ಅವರು ಸಹಿ ಮಾಡಿರುವಂಥ ಪುಸ್ತಕ ನನ್ನಲ್ಲಿದೆ ಇಲ್ಲಿ. ಶಿವರಾವ್ ಬರೆದು ಸಂವಿಧಾನ ಮಾಡಿದ್ದು ಹೇಗೆ ಅನ್ನುವಂಥ ಸಂಪಾದನೆ
ಮೇಕಿಂಗ್ ಆಫ್ ಕಾನ್ಸ್ಟಿಟ್ಯೂಷನ್ ಸಂಬಂಧಪಟ್ಟಂಥ ಕಲ್ಪನೆ. ಸೊ ಇದು ಒಂದು ದೊಡ್ಡ ಅದ್ಭುತವಾದ ಪ್ರಯತ್ನ. ಅದರ ರೂವಾರಿ ಅಂಬೇಡ್ಕರಲ್ಲೇ, ಬೇರೆ ಯಾರು ಅಲ್ಲ ಅಂತ ಇಡೀ ಸಂವಿಧಾನದ ಸಭೆ ಹೇಳಿರುವಂಥದ್ದು. ಒಬ್ಬ ವ್ಯಕ್ತಿ, ಕ್ಷುಲ್ಲಕ ವ್ಯಕ್ತಿ, ಒಬ್ಬ ಅಂಬೇಡ್ಕರ್ ಸ್ಟ್ಯಾಚ್ಯೂ ಹೈಕೋರ್ಟಲ್ಲಿ ನಾನು ಬಿಡಲ್ಲ ಹೇಳುವಂಥ ಮಾತು, ಅಂಬೇಡ್ಕರ್ ಕೊಳುಕು ಮನುಷ್ಯ ಅನ್ನೋಂಥ ವ್ಯಕ್ತಿ BN ರಾವ್ ಸಂವಿಧಾನ ಬರೆದೆ ಅಂತ ಹೇಳಿದು ಪ್ರಚಾರ ಮಾಡುವಂಥದ್ದು, ಆ ಪ್ರಚಾರಕ್ಕೆಲ್ಲವುದನ್ನು ನೀವು ವಾಟ್ಸಪ್ಗಳ ಮೂಲಕ, ಸೋಷಿಯಲ್ ಮೀಡಿಯಾದ ಮೂಲಕ ಹಂಚುವಂಥದ್ದು, ಇದು ನೀಚತನ, ಇದು ಸಂವಿಧಾನ ಉರಿದ ಕಾರ್ಯಕ್ರಮ. ಇಂಥ ಎಲ್ಲ ಒಂದು ಕೃತ್ಯಗಳಿಗೆ ಅಪರಾಧ ಅಂತ ಪರಿಗಣಿಸಿ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಬೇಕಾದ ಜವಾಬ್ದಾರಿ, ಅದು ಸಂವೈಧಾನಿಕವಾದಂಥ ಜವಾಬ್ದಾರಿ. ಜ್ಞಾಪಕ ಇಟ್ಕೊಳ್ಳಿ. ನೈತಿಕವಾದದ್ದು ಅಂತಂದರೆ ನೈತಿಕವಾದದ್ದು, ಧಾರ್ಮಿಕವಾದದ್ದು ಬೇರೆ. ನಿಜ. ನೈತಿಕವಾದದ್ದು ಅಂತಂದರೆ ಸಂವೈಧಾನಿಕವಾದಂಥ ನೈತಿಕತೆಯನ್ನು ಮಾತ್ರ ಈ ಸಂವಿಧಾನ ಗುರುತಿಸುತ್ತೆ. ಹೌದು. ಸಂವೈಧಾನಿಕವಲ್ಲದ ನೈತಿಕತೆಯನ್ನು ಈ ಸಂವಿಧಾನ ಗುರುತಿಸೋದಿಲ್ಲ. ಸೊ ಅಂಥ ಒಂದು ನೈತಿಕತೆಯನ್ನೇ ನೀವು ಧರ್ಮ ಆಧಾರಿತ ನೈತಿಕತೆ ನೀವು ತಂದಲ್ಲಿ ಸೇರಿಸ್ತಿದ್ದೀರಿ ಅಂತಂದರೆ ಅದನ್ನು ನಾವು ವಿರೋಧಿಸಬೇಕಾದ ಅವಶ್ಯಕತೆ ಇದೆ. ಪ್ರತಿಯೊಂದು ಸರ್ಕಾರವೂ ವಿರೋಧಿಸಬೇಕಾದ ಅವಶ್ಯಕತೆ ಯಾತಕ್ಕಿದೆ ಅಂತಂದರೆ, ಸರ್ಕಾರ ಸಂವಿಧಾನದ ಕೂಸು, ನ್ಯಾಯಾಂಗ ಸಂವಿಧಾನದ ಕೂಸು, ಕಾರ್ಯಾಂಗ ಸಂವಿಧಾನದ ಕೂಸು. ಪ್ರತಿಯೊಬ್ಬ ಅಧಿಕಾರಿ, ಕಾನ್ಸ್ಟೇಬಲಿಂದ ಮೊದಲುಗೊಂಡು ಪೊಲೀಸ್ ಅಧಿಕಾರಿ ತನಕ ಪ್ರತಿಯೊಬ್ಬರು ಕೂಡ ಈ ಸಂವಿಧಾನದ ಕೂಸುಗಳಾಗಿದ್ದಾರೆ. ಇದು ನಾವು ಅರ್ಥ ಮಾಡಿಕೊಳ್ಳಬೇಕಾದ ಅವಶ್ಯಕತೆ ಇದೆ. ನೀವು ಬರೀ ಒಂದು ವ್ಯಕ್ತಿ ಚಪ್ಪಲಿ ಹಚ್ಚಿದ ಪ್ರಕರಣ ಅಲ್ಲ. ಇವಂಥ ಲಕ್ಷಾಂತರ ಪ್ರಕರಣ ನಡೀತಾ ಇವೆ, ಪ್ರತಿದಿನ ನಡೀತಾ ಇದೆ. ನೆನ್ನೆನೇ ಒಬ್ಬ SP ಜಾತಿ ತಾರತಮ್ಯ ತಾಳದೆ ಆತ್ಮಹತ್ಯೆ ಮಾಡ್ಕೊಂಡು ರಾಜಸ್ಥಾನದ. ಹೌದು. ಸೊ ನಿಮಗೆ ಇವತ್ತು ತಾರತಮ್ಯ ಅನ್ನುವಂಥದ್ದು ಜನರ ಬದುಕುಗಳನ್ನು ಕಸಿದುಕೊಳ್ತಾ ಇದೆ. ಅಂಥ ಒಂದು ತಾರತಮ್ಯವೇ ಒಂದು ಪ್ರಧಾನವಾಗಿರುವಂಥ ವ್ಯವಸ್ಥೆ ಏನು ಸನಾತನ ಧರ್ಮ ಇದೆ, ಅದನ್ನು ನಾವು ಯಾವ ಕಾರಣಕ್ಕೂ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ನಾವಲ್ಲ, ಇವಾಗ ಆರ್ಯ ಸಮಾಜ ಇದೆ, ಆರ್ಯ ಸಮಾಜ ಇದನ್ನು ಒಪ್ಪಲ್ಲ. ಅವರು ವೈದಿಕ ಧರ್ಮ ಅಂತಾರೆ, ಸನಾತನ ಧರ್ಮದ ಬಗ್ಗೆ ಮಾತಾಡಲ್ಲ. ಅವರ ವೈದಿಕ ಧರ್ಮದಲ್ಲಿ ಅಲ್ಲಿರುವಂಥ ವ್ಯಕ್ತಿ ಒಬ್ಬ ಮನುಷ್ಯ ಮಾತ್ರ, ವೈದಿಕ ಮಾತ್ರ. ಅದರಲ್ಲಿ ಯಾವುದೇ ಜಾತಿ ವರ್ಣ ವ್ಯವಸ್ಥೆಗೆ ಅವಕಾಶ ಇಲ್ಲ ಅಲ್ಲಿ. ಯಾಕಂದರೆ ಅಲ್ಲಿ ಕನ್ವರ್ಷನ್ ಇಲ್ಲ. ಯಾಕಂದ್ರೆ ನಿಮಗೆ ಯು ಕಾಂಟ್ ಕನ್ವರ್ಟ್ ಎ ಕ್ಯಾಸ್ಟ್. ಒಬ್ಬ ಶೂದ್ರ ಬ್ರಾಹ್ಮಣನಾಗಿ ಕನ್ವರ್ಟ್ ಆಗ್ಲಿಕ್ಕೆ ಆಗುತ್ತೆಯೋ? ಇಲ್ಲ, ನೋ ಸ್ಪೇಸ್. ಬ್ರಾಹ್ಮಣನೇ ಅದರಲ್ಲಿ ಇನ್ನೊಂದು ಪಂಗಡದ ಬ್ರಾಹ್ಮಣನಾಗಿ ಕನ್ವರ್ಟ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅಂಥ ವ್ಯವಸ್ಥೆ ಇರುವಂಥ ದೇಶ ಇದು. ಸೊ ಹಾಗಾಗಿ ಸನಾತನ ಸಂಬಂಧಪಟ್ಟಂತೆ ಬಂದಾಗ ಇದ್ರ ಬಗ್ಗೆ ನಾವು ತುಂಬ ಎಚ್ಚರವಾಗಿರಬೇಕಾದ ಅವಶ್ಯಕತೆ ಇದೆ. ಅದೊಂದು ತುಂಬ ಸಣ್ಣ ವಿಷಯ ಅನ್ನುವಂಥನ್ನ ಪರಿಗಣಿಸುವಂಥದ್ದಲ್ಲ. ಅದು ಈ ದೇಶದ ತಾರತಮ್ಯವನ್ನು ಯಾವ ರೀತಿಯಲ್ಲಿ ಪ್ರಚಾರಪಡಿಸಬೇಕು ಅಂತ ನನ್ನ ಪ್ರಯತ್ನ ಮಾಡ್ತಾ ಇದೆ. ಆ ತಾರತಮ್ಯವನ್ನೇ ಒಪ್ಪಿಕೊಳ್ಳುವಂಥ ಜನ ಇದ್ದಾರೆ. ಸನಾತನಿ ಅನ್ನುವಂಥದ್ದು ಹೆಮ್ಮೆ ಪಡುವಂಥ ವಿಷಯ ಅಲ್ಲ, ವೈಯಕ್ತಿಕ ವಿಷಯ ಅಲ್ಲ. ಅಂದರೆ ನೀವು ವರ್ಣಾಶ್ರಮವನ್ನು ಒಪ್ಪಿಕೊಳ್ತಿದ್ದೀರಿ ಅಂತ, ಅಂದರೆ ನೀವು ಜಾತಿಯನ್ನು ಒಪ್ಕೊಳ್ತಿದ್ದೀರಿ ಅಂತ ಅರ್ಥ. ನೀವು ತಾರತಮ್ಯವನ್ನು ಒಪ್ಕೊಳ್ತಿದ್ದೀರಿ ಅಂತ ಅರ್ಥ. ಬ್ರಾಹ್ಮಣ ಯಾರನ್ನಾದರೂ ಮದುವೆ ಆಗಬಹುದು, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಹೆಣ್ಮಕ್ಳನ್ನ ಮದುವೆ ಆಗ್ಬೋದು. ಆದರೆ ಇವ್ರು ಯಾರು ಕೂಡ ಬ್ರಾಹ್ಮಣ ಹೆಣ್ಮಕ್ಳನ್ನ ಮದುವೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನತ್ತೆ. ಅದು ಸನಾತನ. ಅದು ಸನಾತನ. ಮನುಶಾಸ್ತ್ರ ಸನಾತನ, ಮನುಧರ್ಮ ಸನಾತನ. ಸನಾತನದ ಕಲ್ಪನೆ ನೀವು ಮನುವನ್ನು ಒಪ್ಕೊಳ್ಬೇಕಾಗಿ ಬರ್ತದೆ. ನಿಮಗೆ ಸ್ತ್ರೀ ಸ್ವಾತಂತ್ರ್ಯ ಅರ್ಹತೆ ಒಪ್ಕೊಳ್ಬೇಕಾಗಿ ಬರ್ತದೆ. ಯಾವ ಹೆಣ್ಣಿಗೂ ನಿಮಗೆ ಬದುಕುವ ಸ್ವಾತಂತ್ರ್ಯದ ಹಕ್ಕಿಲ್ಲ ಅನ್ನೋ ರೀತಿ ಬರ್ತದೆ. ಎವ್ರಿ ವುಮೆನ್ ಇಸ್ ಎ ಚಾಟಲ್ ಅನ್ನೋ ರೀತಿ ಬರ್ತದೆ. ಅದೊಂದು ಆಸ್ತಿ. ಹುಟ್ಟಿದಾಗ ತಂದೆಯ ಬಳಿ ಇರುವಂಥ ಆಸ್ತಿ, ವಯಸ್ಕರಾದಾಗ ಗಂಡನ ಬಳಿ ಇರುವಂಥ ಆಸ್ತಿ, ನಂತರ ಮಕ್ಕಳ ಬಳಿ ಇರುವಂಥ ಒಂದು ಆಸ್ತಿ ಅಷ್ಟೇ ಅವಳು. ಇದು ಮನುಶಾಸ್ತ್ರ. ನಾವು ಸಮಾನತೆಯ ಒಂದು ಹರಿಕಾರವಾದಂತಹ ಈ ಒಂದು ಸಂವಿಧಾನದಲ್ಲಿ, ಅದು ಅದ್ಭುತವಾದಂಥ ಸಂವಿಧಾನದಲ್ಲಿ ಇವತ್ತು ಅದನ್ನು ತಂದು ಇವ್ರು ನಿಲ್ಲಿಸ್ತಿದ್ದೀವಿ ಅಂತಂದರೆ, ನನ್ನ ನಂಬಿಕೆ ಇದು ಅಂತಂದರೆ, ಆ ನಂಬಿಕೆ ನಾವು ಒತ್ತು ಕೊಡೋಕ್ಕೆ ಶುರು ಮಾಡಿದ್ವಿ ಅಂತಂದರೆ ನಾವು ಈ ದೇಶದಲ್ಲಿ ಹರಿದು ಹಂಚಿ ಹೋಗುವಂಥ ಒಂದು ಪರಿಸ್ಥಿತಿ ಇದೆ. ಹೌದು, ಬದುಕುಗಳ ನಾಶವಾಗುವಂಥ ಪರಿಸ್ಥಿತಿ ಇದೆ. ಹಾಗಾಗಿ ಇವತ್ತು ತುಂಬಾ ನಾವು ಜಾಗರೂಕರಾಗಿರ್ಬೇಕಂತ ಅವಶ್ಯಕತೆ ಇದೆ. ಈ ಶೂ ದಾಳಿ ನಡೆಸಿದಂತಹ ವ್ಯಕ್ತಿಯ ಧೈರ್ಯನ ಮೆಚ್ಚಬೇಕು ಅಂತ ಹೇಳಿ ಮಾಜಿ IPS ಆಫೀಸರ್ ಅವರು, ಕರ್ನಾಟಕದವರು, ಬೆಂಗಳೂರಿನ ಕಮಿಷನರ್ ಆಗಿದ್ದರು ಭಾಸ್ಕರ್ ರಾವ್ ಅಂತ ಹೇಳಿ, ಈಗ BJPಯ ಲೀಡರ್ ಅನ್ಸ್ಕೊಂಡಿದ್ದಾರೆ. ಅವರು ಹೇಳ್ತಾರೆ ರಾಕೇಶ್ ಕಿಶೋರನ್ನು ಧೈರ್ಯ ಮೆಚ್ಚಬೇಕು CJನ ಶೂ ದಾಳಿ ನಡೆಸಿದ್ದಕ್ಕೆ ಅಂತ. ನಮ್ಮ ದೇಶದಲ್ಲಿ ಒಂದು ಸಿಸ್ಟಮ್ ಇದೆ. ಯಾವುದೇ ವ್ಯಕ್ತಿ ಒಂದು ಅಡ್ವೆಂಚರ್ ಮಾಡ್ತಾನೆ, ಯಾರು ಮಾಡ್ಲಾರ್ದು ಮಾಡ್ತಾನೆ,
ಒಂದು ರೀತಿ ಅದು ಕೆಟ್ಟದೇ ಆಗಿರಲಿ ಒಳ್ಳೇದೇ ಆಗಿರಲಿ, ಅದು ನಾವು ಒಳ್ಳೆತನ ಕೆಟ್ಟದನ್ನ ಬಗ್ಗೆ ಮಾತಾಡಲ್ಲ. ಈ ಜನಾರ್ದನ್ ರೆಡ್ಡಿ ಕೊಳ್ಳೆ ಹೊಡೆದ, ಬುದ್ಧಿವಂತ ಕಣಯ ಅಂತೀವಿ ನಾವು. ಅಂದರೆ ಕೊಳ್ಳೆ ಹೊಡೆದನ್ನ ಹೇಗೆ ನೀವು ಬುದ್ಧಿವಂತ ಅಂತೀರಿ? ನಾವು ಅಂತೀವಿ ಇವತ್ತು ನಮ್ಮ ದೇಶದಲ್ಲಿ. ಒಬ್ಬ ಕೊಳ್ಳೆ ಹೊಡೆದನ್ನ ಬುದ್ಧಿವಂತ ಅಂತೀವಿ. ವಿಜಯ್ ಮಲ್ಯ ಎಷ್ಟು ಬುದ್ಧಿವಂತ ಗೊತ್ತಾ, ಹೆಂಗೆ ತಪ್ಪಿಸ್ಕೊಂಡು ಹೊರಟೋದ ಅಂತ. ಚೋಕ್ಸಿ ಎಂಥ ಅವ್ನು ಗೊತ್ತಾ, ನೀರವ್ ಮೋದಿ ಅಂತ ಅವ್ನು ಗೊತ್ತಾ. ನೋಡ್ದ ನೀರವ್ ಮೋದಿ ಎಂಥ ಲಂಡನ್ನಲ್ಲಿ ಮಜವಾಗಿ ಮೋಸ್ಟ್ ಕಾಸ್ಟ್ಲಿ ಸೂಟ್ ಹಾಕ್ಕೊಂತೀರಿ ಅಂತ ನೀರವ್ ಮೋದಿ ವಿಡಿಯೋ ಹಾಕ್ತಾರೆ, ಅವನ್ನ ಹೆಮ್ಮೆ ಅಂತಾರೆ. ನಿಮಗೆ ಹರ್ಷದ್ ಮೆಹ್ತಾ ಅನ್ನೋಂಥವನು ನನ್ನ ಗುರು ಅಂತ ಹೇಳುವಂಥ ಜನ ಇದ್ದಾರೆ, ಸೆಲೆಬ್ರೇಟ್ ಮಾಡ್ತಾರೆ. ಇವತ್ತೇನಿದೆ ನಮ್ಮಲ್ಲಿ ಯಾವುದು ಒಳ್ಳೆಯದು ಯಾವುದು ನೀಚವಾದದ್ದನ್ನು ನಾವು ತಾರತಮ್ಯ ಅದಲ್ಲೂ ವ್ಯತ್ಯಾಸವನ್ನು ನೋಡಿದಂಥ ಒಂದು ಸ್ಥಿತಿಯಲ್ಲಿ ನಾವು ಬಂದು ನಿಂತಿದ್ದೀವಿ. ಅದು ನಾವು ಆ ಒಂದು ಮೌಲ್ಯ, ಸಂವೈಧಾನಿಕ ಮೌಲ್ಯ, ಸಂವೈಧಾನಿಕ ನೈತಿಕತೆ ವಿರೋಧವಾಗಿರುವಂಥದ್ದೆಲ್ಲವೂ ಕೂಡ ಇಂಥವು ನಿಮಗೆ ತಾರತಮ್ಯ ಸಾಧ್ಯ ಆಗ್ತದೆ. ಜ್ಞಾಪಕ ಇಟ್ಕೊಳ್ಳಿ, ಈ ದೇಶದ ಸ್ವಾತಂತ್ರ್ಯಕ್ಕೆ ವಕೀಲ ವೃತ್ತಿಯಾಗಿರುವಂಥ ಕಾಂಟ್ರಿಬ್ಯೂಷನ್ ಪ್ರತಿಯೊಬ್ಬರು ವಕೀಲರೇ. ಅಲ್ಲಿ ನೀವು ಒಂದು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ನೀವು ತೆಗೆದು ನೋಡಿದ್ರೆ ಅಲ್ಲಿರುವಂಥ ಅಂಬೇಡ್ಕರ್ ಒಬ್ಬ ವಕೀಲ, ಗಾಂಧಿ ಒಬ್ಬ ವಕೀಲ, ನೆಹರು ಒಬ್ಬ ವಕೀಲ, ಪಟೇಲ್ ಒಬ್ಬ ವಕೀಲ, ಪ್ರತಿಯೊಬ್ಬರು ಈದರ್ ಈಸ್ ಎ ಸ್ಕಾಲರ್, ಎಕ್ಸ್ಟ್ರಾರ್ಡಿನರಿ ಸ್ಕಾಲರ್ ಲೈಕ್ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್, ಅಥವಾ ಎಕ್ಸ್ಟ್ರಾರ್ಡಿನರಿ ವಕೀಲರ ಪಡೆ ಇತ್ತಲ್ಲಿ, ಕಾನೂನು ಅರ್ಥ ಮಾಡ್ಕೊಂಡಂಥವ್ರು. ಅವರೆಲ್ಲರೂ ಸೇರ್ಕೊಂಡು ಬರೆದಂಥ ಒಂದು ಸಂವಿಧಾನ ಕಂಡ್ರೆ ಇದು ಯಾರೋ ಮಿಕ್ಕೋರಲ್ಲ. ಸೊ ಇದನ್ನು ಒನ್ಸ್ ಯು ಲುಕ್ ಅಟ್ ದ್ಯಾಟ್, ನೀವು ಅದ್ರ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಿದ್ದೀರಿ ಅಂತಂದರೆ ಈ ದೇಶದ ಒಂದು ಸ್ವಾತಂತ್ರ್ಯ ಹೋರಾಟವನ್ನು ನೀವು ಬೈತಾ ಇದ್ದೀರಿ, ಸ್ವಾತಂತ್ರ್ಯ ಹೋರಾಟಗಾರ ಒಂದು ತ್ಯಾಗ ಬಲಿದಾನವನ್ನು ಬೈತಾ ಇದ್ದೀರಿ. ಸೊ ಹಾಗಾಗಿ ನೀವು UPA ನಿಮಗೆ ಬುಲ್ಡೋಜರ್ ಕಾನೂನೇನಿದೆ ಅದು ಸಂವಿಧಾನಕ್ಕೆ ವಿರೋಧಿಯಾದಂಥ ಒಂದು ಕಾನೂನಾಗಿದೆ. ನೀವು ಸಂವಿಧಾನಕ್ಕೆ ವಿರೋಧಿ ಕಾನೂನು ಅಂತ ಹೇಳ್ತಿದ್ದೀರಿ. ಯಾವುದು ಯೋಗಿ ಆದಿತ್ಯನಾಥ್ ಸರ್ಕಾರ ಬುಲ್ಡೋಸರ್ ಏನು ಹತ್ತಿಸ್ತಿದ್ರು ಜನಗಳ ಮೇಲೆ, ಅದು ಸಂವಿಧಾನ ವಿರೋಧಿ ಅಂತ ಹೇಳಿ ನೀವು ಹೇಳ್ತಿದ್ದೀರಿ. ಈಗ CJI ಮೇಲೆ ಶೂ ಎಸ್ದಂಥ ಆ ವ್ಯಕ್ತಿ ಹೇಳ್ತಾನೆ, ರಾಕೇಶ್ ಕಿಶೋರು, ಇಲ್ಲ ಅದು ಸರಿಯಾದ ಕಾನೂನು. ಅದು ನಿಮಗೆ ಒಂದು ವೈಯಕ್ತಿಕ ಅಭಿಪ್ರಾಯ ಅಂತ ಇರ್ತದೆ. ಈಗ ನಾನು ಯಾವುದೋ ಕಾನೂನು ಬಗ್ಗೆ ನಾನು ನನ್ನ ಅಭಿಪ್ರಾಯನ ಹೇಳ್ಬೋದು. ಸೊ ಇವತ್ತು ಎಲ್ಲ ಪ್ರಯತ್ನಗಳನ್ನು ನಾವು ಪ್ರಶ್ನಿಸಿರ್ತೀವಿ. ಸೊ ಹಾಗಾಗಿ ಇಲ್ಲಿ ಒಂದು ಕಾನೂನಿನ ಸಾರ್ವಭೌಮತ್ವ ಅನ್ನುವಂಥದ್ದನ್ನು ನಾವು ಉಳಿಸ್ಕೊಳ್ಬೇಕಾದ ಜವಾಬ್ದಾರಿ ಇದೆ. ನವೆಂಬರ್ 26, 1949 ಸಂವಿಧಾನ ಸಭೆಯಲ್ಲಿ ಅಂಬೇಡ್ಕರ್ ಮಾತಿದು, ಒಂದು ಒಳ್ಳೆಯ ಸಂವಿಧಾನ ದೇಶವನ್ನು ಬದಲಿಸಬಲ್ಲದು. ಜನ ಅದರಲ್ಲಿ ನಂಬಿಕೆ ಇಡದೇ ಇದ್ದಲ್ಲಿ ಅದರಿಂದ ಏನೂ ಉಪಯೋಗವಿಲ್ಲದೇ ಇರಬಹುದು. ಹಾಗಾಗಿ ಆ ಸಂವಿಧಾನ ಕಾಪಾಡುವ ಜವಾಬ್ದಾರಿ ಪ್ರತಿಯೊಬ್ಬ ಪ್ರಜೆ ಇದು ಅನ್ನೋ ಮಾತನ್ನು ನವೆಂಬರ್ 26 ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಯಲ್ಲಿ ಅಂಬೇಡ್ಕರ್ ಹೇಳ್ತಾರೆ. ಆ್ಯಸ್ ಲಾಂಗ್ ಆ್ಯಸ್ ಇಂಡಿಯಾ ಈಸ್ ಎ ನೇಷನ್, Constitution is a living document. It's not a dead document. It's not a static document. A document which breeds social justice. A document which breeds fraternity. A document which speaks of alleviation. A document that speaks of social justice. A document that provides an amazing template how to achieve directive principles of state policy. ನೀವು ಓದಿದ್ರೆ ನನ್ನ ನಾಳೆಯ ಭಾರತ ಹೇಗಿರಬೇಕು ಅನ್ನೋದು ಬರೆದಿದ್ದಾರೆ. 75 ವರ್ಷಗಳ ನಂತರ ನಾವಿನ್ನೂ ಆ ನನ್ನೆ ನಾಳೆಯ ಭಾರತ ನಾವಿನ್ನೂ ಕಾಣುವ ಸ್ಥಿತಿಯಲ್ಲಿ ಪ್ರಯತ್ನಗಳಾಗ್ತಾ ಇಲ್ಲ ಅನ್ನೋದ್ರ ಬಗ್ಗೆ ನಾವು ಚಿಂತೆ ಮಾಡ್ತಾ ಇದ್ದೀವಿ. ಆ ಟೈಮಲ್ಲಿ ನಾನು ಗುಡಿಲಿ ನಾವು ಮಾಡಬೇಕು ಅನ್ನೋದು ಸಂಬಂಧಪಟ್ಟ ಒಂದು ಪೆಟಿಷನ್ ಹಾಕ್ತಾರೆ ಅಂತಂದರೆ ಇನ್ನಷ್ಟು ಪ್ರಿಡಾಮಿನೆಂಟ್ಲಿ ಒಂದು ಕಿಡಿಗೇಡಿತಂಥ ಪ್ರಯತ್ನಗಳಾಗ್ತವೆ ಅಂತಂದರೆ ಅದು ನನ್ನ ಅಭಿಪ್ರಾಯ. ಅವನು ತುಂಬ ಧಾರ್ಮಿಕವಾದ ಅಭಿಪ್ರಾಯ ಆಗಿರ್ಬೋದು, ಅದನ್ನು ಕೋರ್ಟಲ್ಲಿ ಅಕಸ್ಮಾತ್ ಅವ್ರದ್ದು ಧಾರ್ಮಿಕವಾದ ಅಭಿಪ್ರಾಯ ಆಗಿದ್ರು ಕೂಡ ಅಷ್ಟು ಹಿರಿಯ ವಕೀಲ ಅನ್ಸ್ಕೊಂಡಿರೋ ಆತನಿಗೆ ಪುರಾತತ್ವ ಇಲಾಖೆಗೆ ಹೋಗ್ಬೋದಿತ್ತು. ಆತ ಸುಪ್ರೀಂ ಕೋರ್ಟ್ ಕಾನೂನು ಅಡಿಯಲ್ಲಿ ಅಂಥ ಅವಕಾಶ ಇಲ್ಲ ಅಂತಂದ್ರೆ ಇಲ್ಲ. ಯಾವುದೇ ನ್ಯಾಯಾಲಯ ಕಾನೂನು ಅಡಿಯಲ್ಲಿ ಅವಕಾಶ ಇಲ್ಲ ಅಂತಂದ್ರೆ ಇಲ್ಲ ಅಂತ ಹೇಳ್ಬೇಕಾಗಿ ಬರ್ತದೆ. ಹಿಂದುವಿನ ಅರ್ಥ ನಮ್ಮ ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ, ಅದೊಂದು ಜೀವನದ ರೀತಿ, ಅದು ಧರ್ಮ ಅಲ್ಲ. ಇಟ್ ಈಸ್ ನಾಟ್ ಎ ರಿಲಿಜನ್, ಇಟ್ಸ್ ಎ ವೇ ಆಫ್ ಲೈಫ್. ಬದುಕು ಒಂದು ರೀತಿ, ಅದು ಅಷ್ಟೇ, ಅದು ಒಂದು ಧರ್ಮ ಅಲ್ಲ. ಏಕೆಂದರೆ ಇಲ್ಲಿ 108 ನಂಬಿಕೆಗಳಿವೆ. ಶೈವರಿಗೆ ವೈಷ್ಣವರನ್ನ ಕಂಡ್ರೆ ಆಗೋದಿಲ್ಲ, ವೈಷ್ಣವ ಸಂಬಂಧ ಇಲ್ಲ. ಅಲ್ಲಿ ವೈಷ್ಣವನಿಗೆ ಶೈವರಿಗೆ ವ್ಯತ್ಯಾಸ ಇದೆ, ನಂಬಿಕೆಗಳಲ್ಲಿ ಎಲ್ಲ ರೀತಿಯಲ್ಲಿ ವ್ಯತ್ಯಾಸ ಇದೆ. ಅವ್ರನ್ನ ಇವರು ಒಪ್ಪೋದಿಲ್ಲ, ಇವ್ರನ್ನ ಅವರು ಒಪ್ಪೋದಿಲ್ಲ. ನೀವು ಬ್ರಾಹ್ಮಣರಲ್ಲೇ ನೀವು ಹುಡ್ಕೊಂಡು ನೋಡಿದ್ರೆ, ನೀವು ಬೇರೆಯವ್ರು ದೂರ ಬಿಡಿ, ನೀವು ಬ್ರಾಹ್ಮಣ ಜಾತಿನೇ ನೋಡ್ಕೊಂಡು ನೋಡಿದ್ರೆ ಇಲ್ಲಿ ಒಂದು 1000
ನಂಬಿಕೆಗಳಿವೆ, 1000 ಉಪನಂಬಿಕೆಗಳಿವೆ, 1000 ಗುಂಪುಗಳಿವೆ. ಮಾಧ್ವ ಇದೆ, ವೈಷ್ಣವರಿದ್ದಾರೆ, ಮಾಧವರಿದ್ದಾರೆ, ಶೈವರಿದ್ದಾರೆ, ಸ್ಮಾರ್ತರಿದ್ದಾರೆ, ಶ್ರೀ ವೈಷ್ಣವರಿದ್ದಾರೆ. ಒಬ್ಬರನ್ನ ಕಂಡ್ರೆ ಒಬ್ರಿಗೆ ಆಗೋದಿಲ್ಲ, ಒಬ್ರನ್ನೊಬ್ರು ಒಪ್ಕೊಳ್ಳೋದಿಲ್ಲ. ಅದನ್ನ ಇಂಟರ್ಕ್ಯಾಸ್ಟ್ ಮ್ಯಾರೇಜ್ ಅಂತಾರೆ. ಅವ್ರಲ್ಲಿ ಮಾಡಿಕೊಂಡ್ರು ಕೂಡ ಒಬ್ಬ ಬ್ರಾಹ್ಮಣನೇ ಮದುವೆ ಮಾಡಿಕೊಂಡ್ರು, ಅವ್ನು ಇಂಟರ್ಕ್ಯಾಸ್ಟ್ ಮ್ಯಾರೇಜ್ ಅನ್ನೋದು ನಾವು ನೋಡ್ತಾ ಇದ್ದೀವಿ. ಇಂಥ ಒಂದು ವ್ಯವಸ್ಥೆ ಇದು. ಸೊ ನಾವು ಜಾತಿ ಆಧಾರಿತ ವ್ಯವಸ್ಥೆಯನ್ನು, ಸನಾತನ ಧರ್ಮ ಏನಿದೆ ಅದನ್ನ ಪ್ರಚಾರ ಮಾಡ್ತಾ ಹೋಗ್ತದೆ. ಸೊ ಈ ನಿಟ್ಟಲ್ಲಿ ನೋಡಿದಾಗ ನಾವು ಸನಾತನಿ ಅಂತಂದರೆ ಒಬ್ಬ ಶೂದ್ರ ಯೋಚನೆ ಮಾಡಬೇಕಾದ ಅವಶ್ಯಕತೆ ಇದೆ, ಒಬ್ಬ ದಲಿತ ಯೋಚನೆ ಮಾಡಬೇಕಾದ ಅವಶ್ಯಕತೆ ಇದೆ, ಒಬ್ಬ ಕ್ಷತ್ರಿಯ ಯೋಚನೆ ಮಾಡಬೇಕಾದ ಅವಶ್ಯಕತೆ ಇದೆ. ನಾನು ಈ ವರ್ಣಾಂಶದಿಂದ ನನಗೇನು ಗೌರವ ಸಿಕ್ಕಿದೆಯಾ ಅಂತ. ಶೂದ್ರನಿಗೆ ವಿದ್ಯೆ ಇಲ್ಲ, ಮಹಿಳೆಗೆ ಬದುಕುವ ಅವಕಾಶವೇ ಇಲ್ಲ, ಆಕೆಗೆ ಸ್ವಾತಂತ್ರ್ಯವೇ ಇಲ್ಲ. ನ ಸ್ತ್ರೀ ಸ್ವಾತಂತ್ರ್ಯ ಮರ್ಹತಿ ಇಸ್ ದಿ ವೆರಿ ಕ್ಲಿಯರ್ ಥಿಂಗ್. ನಾವು ಮನುಷ್ಯ ಧರ್ಮಶಾಸ್ತ್ರವನ್ನು ಗ್ರೇಟ್ ಅಂತ ಹೇಳ್ತೀವಿ ಅಂತಂದರೆ ನೀವು ಮಹಿಳೆಯರಿಗೆ ಹಕ್ಕಿಲ್ಲ ಅಂತ ಒಪ್ತೀರಿ ಅಂತ ಅರ್ಥ. ಸಿಂಪಲ್. ಈ ಸಂವಿಧಾನ ಎಲ್ಲರಿಗೂ ಹಕ್ಕನ್ನು ಕೊಡ್ತದೆ, ಸಮಾನವಾದಂಥ ಹಕ್ಕುಗಳನ್ನು ಕೊಡ್ತದೆ. ಅದು ತುಂಬ ಮುಖ್ಯವಾಗಿರುವಂಥದ್ದು. ಆ ನಿಟ್ಟಲ್ಲಿ ನೋಡಬೇಕಾದ ಅವಶ್ಯಕತೆ ತುಂಬ ಇದೆ. ಆ ನಿಟ್ಟಲ್ಲಿ ಮಾತ್ರವೇ ನೋಡ್ಲಿಕ್ಕೆ ಅವಕಾಶ ಇದೆ. ಸಂವಿಧಾನ ಪುಸ್ತಕ ಅಲ್ಲ, ಕಾನೂನಲ್ಲ, ನಾವು ಸಂವಿಧಾನ. ಅಲ್ಲಿ ಬರೆದಿರೋಂಥಲ್ಲ, ನಾವು ಬರೆದಿರೋವಂಥದ್ದು. ಯಾವನೋ ಒಬ್ಬ ವ್ಯಕ್ತಿ, ಒಬ್ಬ ಮುಲ್ಲಾ ಆಗಲಿ, ಒಬ್ಬ ಆಚಾರ್ಯ ಆಗಲಿ ಬರೆದಿದ್ದಲ್ಲ, ನಮ್ಮ ಬರೆದಿರೋ ವಿ ದಿ ಪೀಪಲ್ ಆಫ್ ಇಂಡಿಯಾ. ಅದು ನಮ್ಮಲ್ಲಿ ಯಾವತ್ತೂ ಗುರುತಿಟ್ಕೊಳ್ಬೇಕಾದ ಅವಶ್ಯಕತೆ ಇದೆ. ಎಸ್ ಸರ್. ಸರ್, ಇನ್ನೊಂದು, ಸುಪ್ರೀಂ ಕೋರ್ಟಿನ ನ್ಯಾಯಮೂರ್ತಿಗಳ ಮೇಲೆ ಏನು ಹಲ್ಲೆ ನಡೆಯುತ್ತೆ, ಅದು ಇವಾಗ ಸುಪ್ರೀಂ ಕೋರ್ಟಿನ ನ್ಯಾಯಮೂರ್ತಿಗಳ ಮೇಲೇ ಹಲ್ಲೆ ನಡೆಯುತ್ತೆ ಅನ್ನೋದಾದರೆ, ನೀವು ಹೇಳಿದ್ರೆ ಆಗಲೇ ಮಾತಾಡ್ತಾ ಇಲ್ಲ ಹೈಕೋರ್ಟ್ಗಳಲ್ಲೂ ಈ ಥರದ ಘಟನೆಗಳು ನಡೆದ ಉದಾಹರಣೆಗಳಿದ್ದಾವೆ ಅಂಥೇಳಿ. ಆದರೆ CJI ಮೇಲೆ ನಡೆಯುತ್ತೆ ಈ ಥರದ್ದು ಅಂತ ಆದರೆ, ಸೆಷನ್ ಕೋರ್ಟೋ, ಡಿಸ್ಟ್ರಿಕ್ಟ್ ಕೋರ್ಟೋ, ಹೈಕೋರ್ಟೋ, ಇಲ್ಲಿ ಈಗಲೇ ನ್ಯಾಯಾಂಗದ ಮೇಲೆ ನಂಬಿಕೆ ಇದೆ ಅಂತಾದರೂ ಎಲ್ಲೋ ಒಂದು ಕಡೆ ಜನಗಳಲ್ಲಿ ಒಂಥರದ ಆತಂಕಗಳಿದ್ದಾವೆ. ಇತ್ತೀಚಿನ ತೀರ್ಪುಗಳು, ಇತ್ತೀಚಿನ ತೀರ್ಮಾನಗಳನ್ನು ನೋಡಿದಾಗಲೂ ಕೂಡ. ಹಾಗಿರೋವಾಗ ತೀರ್ಪು ಕೊಡಬೇಕಾದ್ರೆ ಅಥವಾ ಯಾವುದೋ ಒಂದು ಪ್ರಕರಣವನ್ನು ವಿಚಾರಣೆ ನಡೆಸಬೇಕಾದ್ರೆ ಯಾವ ಥರದ ಸೆಷನ್ ಕೋರ್ಟೋ ಅಥವಾ ಡಿಸ್ಟ್ರಿಕ್ಟ್ ಕೋರ್ಟೋ, ಹೈಕೋರ್ಟ್ ಜಡ್ಜ್ಗಳ ಮೇಲೆ ಇದು ಯಾವ ರೀತಿಯ ಪರಿಣಾಮ ಬೀರುತ್ತೆ? CJI ಮೇಲೆ ಹಿಂಗಾಗಿತ್ತು ಬಟ್ ಏನೂ ಆಗ್ತಿಲ್ಲ ಅನ್ನೋ ರೀತಿ ಇದ್ದಾದಾಗ ಈ ಥರದ ದಾಳಿಗಳು ನಡೆದು ಬಿಡುತ್ತೆ. ಅದು ಸುಪ್ರೀಂ ಕೋರ್ಟಿನ ಒಳಗಡೆ, ಕೋರ್ಟ್ ಹಾಲ್. ಚಿಕ್ಕ ಎಕ್ಸಾಂಪಲ್ ಕೊಡ್ತೇನೆ. ನ್ಯಾಯಾಧೀಶ, ಹೈಕೋರ್ಟ್ ನ್ಯಾಯಾಧೀಶ, ನಮ್ಮ ಕರ್ನಾಟಕದಲ್ಲಿ ಹೈಕೋರ್ಟ್ ನನ್ನ ಎದುರು ನಡೆದಂಥ ಪ್ರಕರಣ. ಹೈಕೋರ್ಟ್ ನ್ಯಾಯಾಧೀಶ ಬಂದು ಕೂತ್ಕೊಂಡ್ರು. ಬಂದು ಒಂದು ಪ್ರಕರಣ ಕೇಸ್ ಬಂತು. ಬಂದ ತಕ್ಷಣ ಬೆಳಿಗ್ಗೆ ಈ ಒಂದು ಕೇಸ್ ಬಗ್ಗೆ ಓದಿದೆ ನಾನು, ನ್ಯೂಸ್ ಪೇಪರಲ್ಲಿ, TV-ನಲ್ಲಿ ನೋಡಿದೆ. ಐ ಆಮ್ ಸೋ ಡಿಸ್ಟರ್ಬ್ಡ್. ಹೆಂಗ್ರಿ ನಾವು ಇದಕ್ಕೆ ಬೇಲ್ ಕೊಡೋಕ್ಕಾಗುತ್ತೆ, ಹೆಂಗ್ರಿ ನಾವು ವಿಷಯ ಚರ್ಚೆ ಮಾಡೋಕ್ಕಾಗುತ್ತೆ ಅಂದರೆ ತನ್ನ ಒಂದು ಉದ್ವೇಗವನ್ನೆಲ್ಲ ಕೋರ್ಟಲ್ಲಿ ಹೇಳ್ತಾ ಇದ್ದ. ಓಕೆ. ಆ ಪ್ರಕರಣ ಅದನ್ನು ಬಂದಿತ್ತು. ಓಕೆ. ಹಾಗೆ ನಮ್ಮ ತುಂಬ ಹೆಸರಾಂತ ವಕೀಲ CV ನಾಗೇಶ್ವರ ಒಂದು ಸ್ಟೇಟ್ಮೆಂಟ್ ಮಾಡಿದ್ರು. ಓಕೆ. ಇಟ್ ವಾಸ್ ಎ ವಂಡರ್ಫುಲ್ ಟು ಸಿ ಎ ಗುಡ್ ಲಾಯರ್ ಟಾಕಿಂಗ್ ಅಬೌಟ್ ಇಟ್. ಅವ್ರು ಹೇಳಿದರು, ಅವ್ರೇನು ಸ್ಟೇಟ್ಮೆಂಟ್ ಕೊಟ್ಟರು ಅಂತಂದರೆ, ಸೌಮ್ಯ ನ್ಯಾಯಾಧೀಶ ಆಗಿರೋನು ಭಾವೋದ್ವೇಗಕ್ಕೆ ಒಳಗಾಗಬಾರದು. ಒಬ್ಬ ನ್ಯಾಯಾಧೀಶ ಆಗಿರೋನು ನನ್ನ ದೃಷ್ಟಿಯಲ್ಲಿ ಬೆಳಿಗ್ಗೆ ಪೇಪರು TV ಓದ್ಕೊಳ್ದೆ ಬಂದು ಕೊಡಬೇಕು. ಏಕೆಂದರೆ ಅದು ಓದ್ಕೊಂಡು ಬಂದು ನೀವು ಮಾತಾಡೋದಲ್ಲ. ಇಲ್ಲಿ ಪ್ರತಿಯೊಬ್ಬ ವ್ಯಕ್ತಿ ಈ ಸಂವಿಧಾನದಡಿಯಲ್ಲಿ ಎಲ್ಲ ವ್ಯಕ್ತಿ ಅವನು ಆರೋಪ ಸಾಬೀತು ಆಗದ ತನಕ ಅವನು ಆರೋಪಿ ಮಾತ್ರ. ಅವನು ಆರೋಪಿ, ಅವನ ಮೇಲೆ ಆರೋಪ ಇದೆ ಅಷ್ಟೇ. ಆರೋಪವನ್ನು ಸಾಬೀತುಪಡಿಸುವ ಗುರುತರ ಜವಾಬ್ದಾರಿ ಸರ್ಕಾರದ್ದು, ಪ್ರಾಸಿಕ್ಯೂಷನ್ದು. ಅದು ನಡಿಬೇಕು. ನಾನೀಗ ಆರೋಪಿ ಪರವಾಗಿ ನಾನೇ ವಕಾಲತ್ ಹಾಕ್ಲಿಕ್ಕೆ ಬಂದಿದ್ದೀನಿ. ನೀವು ಭಾವೋದ್ವೇಗಕ್ಕೆ ಒಳಗಾಗಿ ಪೇಪರ್ ಓದ್ಕೊಂಡು ಬಂದರೆ ಮಾಡುವಂಥದ್ದು ಸರಿಯಲ್ಲ. ತುಂಬ ತುಂಬ ನೀಟಾಗಿ, ತುಂಬ ಸುಂದರವಾಗಿ ಅದನ್ನ ಹೇಳಿದರು. ಅವರು ಕೂಗಾಡಲಿಲ್ಲ. ಇದೊಂದು ನಮ್ಮ ವ್ಯವಸ್ಥೆಯಲ್ಲಿ ನಮ್ಮ ಜ್ಞಾನ, ನಮ್ಮ ತಿಳುವಳಿಕೆ ನಮ್ಮನ್ನು ಕೋರ್ಟನ್ನು ಯಾವ ರೀತಿ ಮಾತಾಡಬೇಕು ಅಂತ ಕಲಿಸ್ಕೊಟ್ಟಿದೆ. ಒಂದ್ಸಲ ನಾನು ಹೇಳಿದ್ದೆ ಕೋರ್ಟಲ್ಲಿ, ಒಂದು ತಾರತಮ್ಯ ಕಂಡಿತ್ತು ನನಗೆ. ಅವಾಗ ಹೇಳಿದೆ, ಈ ಕೋರ್ಟಲ್ಲಿ ಒಂದು ರೀತಿಯಲ್ಲಿ ಜಾರ್ಜ್ ಆರ್ವೆಲ್ನ ಸ್ಟೇಟ್ಮೆಂಟ್ ಆಗಿದೆ ಸ್ವಾಮಿ, ಅನಿಮಲ್ ಪವರ್ದು ಅಂತ. ಏನ್ರಿ ಅದು ಅಂತಂದರೆ, ಆಲ್ ಆರ್ ಈಕ್ವಲ್, ಸಮ್ ಆರ್ ಮೋರ್ ಈಕ್ವಲ್ ದ್ಯಾನ್ ಅದರ್ಸ್ ಅಂತಂದೆ. ಏನ್ರಿ ನನ್ನ ಮೇಲೆ ಆರೋಪ ಮಾಡಿಬಿಟ್ರಿ ಅಂತ ಜಡ್ಜ್ಗೆ ಹೋಗಿದ್ರಲ್ಲ ಸ್ವಾಮಿ. ಕಾಣ್ತಿದ್ದು ನಂದಲ್ಲ ಅಭಿಪ್ರಾಯ. ನಾನು ಕೋರ್ಟಿಗೆ ಬರಬೇಕಾದ್ರೆ ಎಲ್ಲ ಸುತ್ತಲೂ ಹೇಳಿದಂಥ ಮಾತುಗಳನ್ನು ನಿಮಗೆ ನಾನು ತಿಳಿಸ್ತಾ ಇದ್ದೀನಿ ಅಂತ. ಅಂದರೆ ನಾವು ಸೂಚ್ಯವಾಗಿ ಕೋರ್ಟ್ಗೆ ನಮ್ಮ ಪ್ರತಿಭಟನೆ ವ್ಯಕ್ತಪಡಿಸಿದ್ದೀವಿ. ಅರ್ಥ ಆಯ್ತು ನಮಗೆ. ಸೊ ವಿ ಹ್ಯಾವ್ ಮೆಥಡ್ಸ್ ಟು ಅಪ್ರೋಚ್ ದಿ ಕೋರ್ಟ್. ಇದಲ್ಲ, ಇದು ನೀಚತನ, ಇದು ಉದ್ದಟತನ, ಇದು ಅತ್ಯಂತ ವ್ಯವಸ್ಥೆಯ ಬಗ್ಗೆ ಅಗೌರವ ತೋರಿಸುವಂಥದ್ದು.
ಇದನ್ನು ಧೈರ್ಯ ಅನ್ನೋಕ್ಕೆ ಸಾಧ್ಯ ಇಲ್ಲ. ಅವನಾದ್ರು ಯಾವುದೇ ವ್ಯಕ್ತಿನ ಧೈರ್ಯ ಅಂತಾನೆ ಅವನೊಬ್ಬ ಕ್ರಿಮಿನಲ್. ವಿದ್ಯಾವಂತ ಆದವನು ಇಂಥ ಕೆಲಸ ಮಾಡಲ್ಲ. ವಿದ್ಯೆ ಮೂಲಕ ತನ್ನ ಒಂದು ಟ್ಯಾಕ್ಟಿಕಲಿ ನಾಲೆಜನ್ನು ಪ್ರಯತ್ನಿಸ್ತಾನೆ, ತನ್ನ ಒಂದು ಟ್ಯಾಲೆಂಟನ್ನು ಪ್ರಯತ್ನಿಸ್ತಾನೆ, ತನ್ನ ಲಾಜಿಕಲ್ ಪ್ರೆಸೆಂಟೇಷನ್ ಮಾಡ್ತಾನೆ, ಅವನು ತಾರ್ಕಿಕವಾದಂಥ ಒಂದು ವಾದವನ್ನು ಮಂಡಿಸ್ತಾನೆ. ಇಂಥ ಕ್ರಮಕ್ಕಲ್ಲ, ಅಂಥವನು ಹೀರೋ ಆಗಲ್ಲ. ಅವನೊಬ್ಬ ಜೋಕರ್ ಆಗ್ತಾನೆ, ಅವನೊಬ್ಬ ಮುಟ್ಟಾಳ ಆಗ್ತಾನೆ, ಅವನೊಬ್ಬ ಮೂರ್ಖ ಆಗ್ತಾನೆ, ಪ್ರಚಾರ ಪ್ರಿಯ ಆಗ್ತಾನೆ, ಅವನ ವ್ಯವಸ್ಥೆ ಬಗ್ಗೆ ಕಿಲುಬು ಕಾಸಿನ ಕಿಮ್ಮತ್ತಿಲ್ಲದ ವ್ಯಕ್ತಿ ಆಗ್ತಾನೆ. ಅವನ ಬಗ್ಗೆ ಯಾವುದೇ ಗೌರವ ಕೊಡಬೇಕಾದ ಅವಶ್ಯಕತೆ ಇಲ್ಲ. ಅವನು ಇದು ನಾವು ಇಟ್ಕೊಳ್ಳೋದು, ಅವನು ಬೆಳೆಸೋದಿಲ್ಲ, ಅದು ರೋಗವನ್ನು ತಂದಿಟ್ಟುಕೊಂಡಂತೆ ಅವನಿಗೆ ಶಿಕ್ಷೆ ಕೊಡಬೇಕು, ಅವನ ಮೇಲೆ ಕ್ರಮ ತೆಗೆದುಕೊಳ್ಬೇಕು. ಅದು ನಮ್ಮ ಜವಾಬ್ದಾರಿ ಆಗಿದೆ. ಥ್ಯಾಂಕ್ ಯು ಸರ್. ಇಷ್ಟೊತ್ತು ನಮ್ಮ ಜೊತೆ ಕೂತು ಈ ವಿಚಾರವಾಗಿ ಮಾತನಾಡಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು.